तालियां बजाते हुए सृष्टिकर्तने ನನ್ನ ರಕ್ಷಕನು ಸರ್ವಲೋಕಕ್ಕೆ ನೀನೇ ಪಾಲಕನು ಸೃಷ್ಟಿಕರ್ತನೆ ನನ್ನ ರಕ್ಷಕನು ಸರ್ವಲೋಕಕ್ಕೆ ನೀನೇ ಪಾಲಕನು ಸರ್ವವನ್ನು ನೀಡಿದೆ ನನಗಾಗಿ ಸಲ್ಲಿಸುವೆ ನನ್ನನ್ನೇ ನಿನಗಾಗಿ ಸರ್ವವನ್ನು ನೀಡಿದೆ ನನಗಾಗಿ ಸಲ್ಲಿಸುವೆ ನನ್ನನ್ನೇ ನಿನಗಾಗಿ ದೇವಾನೇ ನಿನ್ನನ್ನೇ ನೋಡುವೆ ಓ ಯೇಸುವೆ ನಿನ್ನ ನಾಮವ ಕೂಗು ದೇವಾನೇ ದೇವಾನೇ ನಿನ್ನನ್ನೇ ನೋಡುವೆ ಓ ಯೇಸುವೆ ನಿನ್ನ ನಾಮವ ಕೂಗುವೆ ಸೃಷ್ಟಿಕರ್ತನೇ ನನ್ನ ರಕ್ಷಕನು ಸರ್ವಲೋಕಕ್ಕೆ ನೀನೇ ಪಾಲಕನು ಓ ಸೃಷ್ಟಿಕರ್ತನೇ ನನ್ನ ರಕ್ಷಕನು ಸರ್ವಲೋಕಕ್ಕೆ ನೀನೇ ಸರ್ವವನ್ನು ನೀಡಿದೆ ನನಗಾಗಿ ಸಲ್ಲಿಸುವೆ ನನ್ನನ್ನೇ ನಿನಗಾಗಿ ಸರ್ವವನ್ನು ನೀಡಿದೆ ನನಗಾಗಿ ಸಲ್ಲಿಸುವೆ ನನ್ನನ್ನು ನಿನಗಾಗಿ ದೇವಾನೇ ನಿನ್ನನ್ನೇ ನೋಡುವೆ ದೇವಾನೇ ದೇವಾನೇ ನಿನ್ನನ್ನೇ ನೋಡುವೆ ಓ ಯೇಸುವೆ ನಿನ್ನ ನಾಮವ ಕೂಗುವೆ हम तालियां बजाते हुए परमेश्वर की स्तुति करेंगे ಸಮುದ್ರದ ಮುಂದೆ ನಡುಗಿ ನಿಂತೆ ಸಮುದ್ರವ ಸೀಳಿ ನಡೆಸಿರುವೆ ಸಮುದ್ರದ ಮುಂದೆ ನಡುಗಿ ನಿಂತೆ ಸಮುದ್ರವ ಸೀಳಿ ನಡೆಸಿರುವೆ ದಾಹದಿ ನಾನು ದಣಿದಿರಲು ಸಿಹಿಯಾದ ನೀರನ್ನು ನೀಡಿರುವೆ ದಾಹದಿ ನಾನು ದಣಿದಿರಲು ಸಿಹಿಯಾದ ನೀರನ್ನು ನೀಡಿರುವೆ ದೇವಾ ನೀನೇ ಪಾಲಕನು ಸೃಷ್ಟಿಕರ್ತನೇ ನೀ ನನ್ನ ರಕ್ಷಕನು ಸರ್ವಲೋಕಕ್ಕೆ ನೀನೇ ಪಾಲಕನು ಸರ್ವವನ್ನು ನೀಡಿದೆ ನನಗಾಗಿ ಸಲ್ಲಿಸುವೆ ನನ್ನನ್ನೇ ನಿನಗಾಗಿ ಸರ್ವವನ್ನು ನೀಡಿದೆ ನನಗಾಗಿ ಸಲ್ಲಿಸುವೆ ನನ್ನನ್ನೇ ನಿನಗಾಗಿ ದೇವಾನೇ ನಿನ್ನನ್ನೇ ನೋಡುವೆ ಓ ನಿನ್ನ ನಾಮವ ದೇವಾನೇ ದೇವಾನೇ ನಿನ್ನನ್ನೇ ನೋಡುವೆ ಓ ಯೇಸುವೇ ನಿನ್ನ ನಾಮವ ಕೂಗುವೆ ಮರುಭೂಮಿಯಲ್ಲಿ ನಾ ಮೊರೆ ಇಡಲು ಮನ್ನವ ನೀಡಿ ಪೋಷಿಸಿದೆ ಮರುಭೂಮಿಯಲ್ಲಿ ನಾ ಮೊರೆ ಇಡಲು ಮನ್ನವ ನೀಡಿ ಮರುಭೂಮಿಯಲ್ಲಿ ನಾ ಮೊರೆ ಇಡಲು ಮನ್ನವ ನೀಡಿ ಮರುಭೂಮಿಯಲ್ಲಿ ನಾ ಮೊರೆ ಇಡಲು ಮನ್ನವ ನೀಡಿ
ಹಗಲಿನಲ್ಲಿ ನನ್ನ ಆವರಿಸಿದೆ, ഇരുളിನಲ್ಲಿ ನನ್ನ ಮುನ್ನಡೆಸಿದೆ. ಹಗಲಿನಲ್ಲಿ ನನ್ನ ಆವರಿಸಿದೆ, ഇരുಳಿನಲ್ಲಿ ನನ್ನ ಮುನ್ನಡೆಸಿದೆ. ದೇವಾನೇ ನಿನ್ನನ್ನೇ ನೋಡುವೆ, ಓ ಯೇಸುವೇ ನಿನ್ನ ನಾಮವ. ದೇವಾನೇ ನಿನ್ನನ್ನೇ ನೋಡುವೆ, ಓ ಯೇಸುವೇ ನಿನ್ನ ನಾಮವ ಕೂಗುವೆ. ಸೃಷ್ಟಿಕರ್ತನೇ ಸರ್ವಲೋಕಕ್ಕೆ ನೀನೇ ಪಾಲಕನು, ಸೃಷ್ಟಿಕರ್ತನೇ ನೀ ನನ್ನ ರಕ್ಷಕನು. ಸರ್ವಲೋಕಕ್ಕೆ ನೀನೇ ಪಾಲಕನು, ಸರ್ವವನ್ನು ನೀಡಿದೆ ನನಗಾಗಿ, ಸಲ್ಲಿಸುವೆ ನನ್ನನ್ನೇ. Yes, Jesus. ದೇವಾನೇ ನಿನ್ನನ್ನೇ ನೋಡುವೆ, ಓ ಯೇಸುವೇ ನಿನ್ನ ನಾಮವ ಕೂಗು. ದೇವಾನೇ ದೇವಾನೇ ನಿನ್ನನ್ನೇ ನೋಡುವೆ, ಓ ಯೇಸುವೇ ನಿನ್ನ ನಾಮವ ಕೂಗುವೆ. ಸಮುದ್ರದ ಮುಂದೆ ನಡುಗಿ ನಿಂತೆ, ಸಮುದ್ರದ ಮುಂದೆ ನಡುಗಿ ನಿಂತೆ, ಸಮುದ್ರವ ಸೀಳಿ ನಡೆಸಿರುವೆ. ಸಮುದ್ರದ ಮುಂದೆ ಸಮುದ್ರವ ಸೀಳಿ ಸಮುದ್ರದ ಮುಂದೆ ನಡುಗಿ ನಿಂತೆ, ಸಮುದ್ರವ ಸೀಳಿ ನಡೆಸಿರುವೆ. ಸಮುದ್ರದ ಮುಂದೆ ನಡುಗಿ ನಿಂತೆ, ಸಮುದ್ರವ ಸೀಳಿ ನಡೆಸಿರುವೆ. ದಾಹದಿ ನಾನು ದಣಿದಿರಲು ಸಿಹಿಯಾದ ನೀರನ್ನು ನೀಡಿರುವೆ. ದಾಹದಿ ನಾನು ದಣಿದಿರಲು ಸಿಹಿಯಾದ ನೀರನ್ನು ನೀಡಿರುವೆ. ದೇವಾನೇ ನಿನ್ನನ್ನೇ ನೋಡು, ಓ ಯೇಸುವೇ ನಿನ್ನ ನಾಮವ ಕೂಗು. ದೇವಾನೇ ನಿನ್ನನ್ನೇ ನೋಡು, ಓ ಯೇಸುವೇ ನಿನ್ನ ನಾಮವ ಕೂಗು. ಸೃಷ್ಟಿಕರ್ತನೇ ನೀ ನನ್ನ ರಕ್ಷಕನು, ಸರ್ವಲೋಕಕ್ಕೆ ನೀನೇ ಪಾಲಕನು. ಸೃಷ್ಟಿಕರ್ತನೇ ನೀ ನನ್ನ ರಕ್ಷಕನು, ಸರ್ವಲೋಕಕ್ಕೆ ನೀನೇ ಪಾಲಕನು. ಸರ್ವವನ್ನು ನೀಡಿದೆ ನನಗಾಗಿ, ಸಲ್ಲಿಸುವೆ ನನ್ನನ್ನೇ ನಿನಗಾಗಿ. ಸರ್ವವನ್ನು ನೀಡಿದೆ ನನಗಾಗಿ, ಸಲ್ಲಿಸುವೆ ನನ್ನನ್ನೇ ನಿನಗಾಗಿ. ದೇವಾನೇ ನಿನ್ನನ್ನೇ ನೋಡುವೆ, ಓ ಯೇಸುವೇ ನಿನ್ನ ನಾಮವ ಕೂಗು. ದೇವಾನೇ ದೇವಾನೇ ನಿನ್ನನ್ನೇ ನೋಡುವೆ, ಓ ಯೇಸುವೇ ನಿನ್ನ ನಾಮವ ಕೂಗುವೆ. ದೇವಾನೇ ದೇವಾನೇ ನಿನ್ನನ್ನೇ ನೋಡುವೆ, ಓ ಯೇಸುವೇ ನಿನ್ನ ನಾಮವ ಕೂಗುವೆ. ದೇವಾನೇ ನಿನ್ನನ್ನೇ ನೋಡುವೆ, ಓ ಯೇಸುವೇ ನಿನ್ನ ನಾಮವ ಕೂಗುವೆ, ನಿನ್ನ ನಾಮವ ಕೂಗುವೆ. ಹಲ್ಲೆಲೂಯ. ಯಾಕೆ ಸಂತೋಷವಾಗಿದ್ದೀರಿ? ದೇವರ ಮನೆಗೆ ಬಂದಿದ್ದೀವಿ, ದೇವರ ಸನ್ನಿಧಾನಕ್ಕೆ ಬಂದಿದ್ದೇವೆ. ಹಲ್ಲೆಲೂಯ. ಸೊ ಯೇಸು ನಮ್ಮ ಸಂತೋಷವಾಗಿರಬೇಕಾಗಿದೆ. ಆಮೇನ್.
ಈ ಲೋಕದಲ್ಲಿರುವ ಅನೇಕ ವಿಷಯಗಳು ನಮಗೆ ಸಿಗ್ತದೆ ಮತ್ತೆ ಕಳ್ಕೊತೇವೆ. ಬಟ್ ಎಂದೆಂದಿಗೂ ಆತನ ಪ್ರೀತಿ ದಯೆ ಅದು ಶಾಶ್ವತವಾಗಿರುವಂತದ್ದಾಗಿದೆ. ಅದಕ್ಕಾಗಿ ಯೇಸುವೆ ನಮ್ಮ ಸಂತೋಷ, ನಮ್ಮ ಆನಂದವಾಗಿರ್ಬೇಕಾಗಿದೆ. ಹಾಲೆಲೂಯಾ, ಹಾಲೆಲೂಯಾ. ಸೊ ಈ ವರ್ಷ ನಾವು ನೋಡ್ತಾ ಇದ್ದೀವಿ ದ ಇಯರ್ ಆಫ್ ಇನ್ಕ್ರೀಸ್, ಹೆಚ್ಚಿಸುವಂತ ವರ್ಷ. ಹಾಲೆಲೂಯಾ. ಎಷ್ಟು ಜನ ನಂಬ್ತೀರಿ? ಹಾಲೆಲೂಯಾ. ದೇವರು ನಮ್ಮನ್ನು ಸೂಪರ್ ನ್ಯಾಚುರಲ್ ಆಗಿ ಇನ್ಕ್ರೀಸ್ ಮಾಡ್ಲಿಕ್ಕಿದ್ದಾನೆ, ಸೂಪರ್ ನ್ಯಾಚುರಲ್ ಆಗಿ ಪ್ರಮೋಷನ್ ಮಾಡ್ಲಿಕ್ಕಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸೊ ಆ ಒಂದು ಮೈಂಡ್ ಸೆಟ್ ಅಲ್ಲಿ ನಾವು ಇರಬೇಕಾಗಿದೆ ಈ ವರ್ಷ. ಆ ಒಂದು ಯೋಚನೆಯಲ್ಲಿ, ಆ ಒಂದು ಇಮ್ಯಾಜಿನೇಷನ್ ಅಲ್ಲಿ. ಈಗ ನಿಮ್ಮ ಪರಿಸ್ಥಿತಿ, ನನ್ನ ಪರಿಸ್ಥಿತಿ ಏನೇ ಆಗಿರ್ಬೋದು, ಆದರೆ ದೇವರ ವಾಗ್ದಾನ ಏನಿದೆ ಅಂದ್ರೆ, ಈಗ ನೀವು ಇರುವುದಕ್ಕಿಂತಲೂ ಎಷ್ಟು ಪಟ್ಟು ಆತನ ಆಶೀರ್ವಾದ ಮಾಡ್ತಾನಂತೆ. ಎಷ್ಟು ಎಷ್ಟು? ಹಾಲೆಲೂಯಾ. ಈಗ ನಿಮ್ ಪ್ರಾಬ್ಲಮ್ ಕಂಪ್ಲೀಟ್ ಆಗಿ ಝೀರೋ ಆಗಿರ್ಬೋದು. ಹಾಲೆಲೂಯಾ. ಕಂಪ್ಲೀಟ್ ಆಗಿ ಒಂದು ವಿಲ್ಡರ್ನೆಸ್ ಅಲ್ಲಿ ಇರ್ಬೋದು, ಅಂದ್ರೆ ಅರಣ್ಯದ ರೀತಿಯಾಗಿರ್ಬೋದು. ಆದ್ರೆ ದೇವರ ವಾಗ್ದಾನ ಮಾಡ್ತಾರೆ ಅಂದ್ರೆ, ಈಗ ನೀವು ಇರುವ ಪರಿಸ್ಥಿತಿಗೆ 1000ದಷ್ಟು ಆತನು ಹೆಚ್ಚು ಮಾಡುವಾತನಾಗಿದ್ದಾನೆ. ಹಾಲೆಲೂಯಾ. ಈಗ ಇನ್ಕ್ರೀಸ್ ಅಂದ ತಕ್ಷಣ ನಮಗೆ ಬರೀ ಫಸ್ಟ್ ಬರದೆ ಮನಿ ಎದುರುಗಡೆ. ಹಣದಿಂದ ದೇವರನ್ನ ಇನ್ಕ್ರೀಸ್ ಮಾಡ್ತಾರೆ, ಮನೆಯಿಂದ ದೇವರು ಇನ್ಕ್ರೀಸ್ ಮಾಡ್ತಾರೆ. ಅದು ದೇವರ ಲಿಸ್ಟ್ ಅಲ್ಲಿ ಕೊನೆಯದಾಗಿದೆ ಅದು. ಹಾಲೆಲೂಯಾ, ಹಾಲೆಲೂಯಾ. ನಮ್ಮನ್ನು ದೇವರು ಮೊಟ್ಟ ಮೊದಲನೇದಾಗಿ ನಾವು ಆತನನ್ನು ತಿಳಿದುಕೊಳ್ಬೇಕಂತ ಆತನ ಬಯಸ್ತಾನೆ. ಹಾಲೆಲೂಯಾ. ಸೊ ಈ ವರ್ಷ ನೀವು ದೇವರು ಇನ್ನು ಹೆಚ್ಚಾಗಿ ಆತನ ಕುರಿತಾಗಿ ಆತನನ್ನೇ ನೀವು ತಿಳಿದುಕೊಳ್ಳುವರಾಗಿರ್ತೀರಿ. ಆತನ ಬಗ್ಗೆ ಅಲ್ಲ, ಆತನನ್ನೇ ತಿಳಿದುಕೊಳ್ಳುವರಾಗಿರ್ತೀರಿ. ಹಾಲೆಲೂಯಾ. ದೇವರ ನಾಲೆಜ್, ದೇವರ ಕುರಿತಾದಂತ ಜ್ಞಾನ, ತಿಳುವಳಿಕೆ ನಮ್ಮಲ್ಲಿ ಅದು ಹೆಚ್ಚಾಗುವಂತದ್ದಾಗಿದೆ. ಹಾಲೆಲೂಯಾ, ಹಾಲೆಲೂಯಾ. ಅನೇಕ ಸಲ ನಾವು ಹಣವನ್ನು ಕೇಳುವುದು, ಫೈನಾನ್ಷಿಯಲ್ ಬ್ಲೆಸ್ಸಿಂಗ್ ಕೇಳುವುದು ತಪ್ಪಲ್ಲ. ಆದರೆ ಅದನ್ನು ಬಂದಾಗ ಅದನ್ನು ಹ್ಯಾಂಡಲ್ ಮಾಡುವುದಕ್ಕಾಗಿ ನಮಗೆ ಜ್ಞಾನ ಬೇಕು. ಹಾಲೆಲೂಯಾ. ನಮಗೆ ವಿಸ್ಡಮ್ ಬೇಕು, ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಇಲ್ಲ ಅಂದ್ರೆ ದೇವರು ಬ್ಲೆಸ್ ಮಾಡಿದಾಗ ಅದನ್ನು ನಾವು ಕಳ್ಕೊಂಡು ಬಿಡ್ತೇವೆ. ಯಾಕೆಂದ್ರೆ ಅದನ್ನು ನಮ್ಮ ಒಂದು ಸ್ವಂತ ಬುದ್ಧಿಯಿಂದ ಅದನ್ನು ಯೂಸ್ ಮಾಡುವುದಕ್ಕಾಗಿ, ನಮ್ಮ ಒಂದು ಸ್ವಂತ ಒಂದು ಜ್ಞಾನದಿಂದ ಯೂಸ್ ಮಾಡುವುದರಿಂದ ನಾವು ಅದನ್ನು ಕಳೆದುಕೊಳ್ತೇವೆ. ಅದಕ್ಕಾಗಿ ಸೊಲೊಮೋನನಿಗೆ ದೇವರು ಕೇಳಿದರು, ನಿನಗೇನ್ ಬೇಕು ಅಂತ ಕೇಳಿದಾಗ ಆತನು ಕೇಳಿಲ್ಲ, ನನಗೆ ಜಾಸ್ತಿ ದುಡ್ಡು ಕೊಟ್ಬಿಡು, ನಾ ಸೆಟ್ಲ್ ಆಗ್ಬಿಡ್ತೀನಿ. ಏನು ಕೇಳಿಲ್ಲ. ಆತನು ಮೊಟ್ಟ ಮೊದಲನೇದಾಗಿ ಕೇಳಿದ್ದೇನು ಅಂತಂದ್ರೆ, ದೇವರೇ ನಿನ್ನ ಜ್ಞಾನ ಕೊಡು. ಯಾರ ಜ್ಞಾನ? ಯಾರ ಜ್ಞಾನ? ಲಾರ್ಡ್, ನಿನ್ನ ಜ್ಞಾನ ಕೊಡು, ನೀನು ಹೇಗೆ ಈ ಲೋಕವನ್ನು ನಡೆಸ್ತಿ ಎಂಬುದಾಗಿ. ಹಲ್ಲೆಲೂಯಾ. ಇಡೀ ಲೋಕವನ್ನು ನೀನು ಹೇಗೆ ನಡೆಸ್ತಿ ನಿನ್ನ ಜ್ಞಾನದಿಂದ, ಆ ಜ್ಞಾನ ಕೊಡು ನಿನ್ನ ಜನರನ್ನು ನಡೆಸುವುದಕ್ಕಾಗಿ. ಹಲ್ಲೆಲೂಯಾ. ದೇವರ ಹೃದಯ ಬಹಳ ಖುಷಿ ಆಯ್ತದು. ಹಲ್ಲೆಲೂಯಾ. ನಾರ್ಮಲ್ ಎಲ್ಲರೂ ಕೇಳೋ ರೀತಿಯಾಗಿ ಸೊಲೊಮೋನನು ಕೇಳಿಕೊಳ್ಳಲಿಲ್ಲ. ಆತನು ನಿನ್ನ ಜ್ಞಾನ ಕೊಡು ಸ್ವಾಮಿ. ಅದಕ್ಕಾಗಿ ದೇವರ ಜ್ಞಾನ ನಮ್ಮಲ್ಲಿ ಬರಬೇಕಂದ್ರೆ ವಿ ಶುಡ್ ಫಿಯರ್ ಗಾಡ್. ಜ್ಞಾನೋಕ್ತಿ 1:7 ಹೇಳ್ತದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ. ಯೆಹೋವನ ಭಯ ಅಂತಂದ್ರೆ ಟು ಆನರ್ ಗಾಡ್, ದೇವರನ್ನು ಸನ್ಮಾನಿಸುವುದು, ದೇವರನ್ನು ಹೊಗಳುವುದು, ದೇವರ ಮಾತಿಗೆ ವಿಧೇಯರಾಗುವುದು, ದೇವರು ಏನ್ ಹೇಳ್ತಾನೋ ಅದರ ಅನುಸಾರವಾಗಿ ನಡೆಯುವುದೇ ಅದು ದೇವರ ಭಯ ಆಗಿದೆ. ದೇವರ ಭಯ ಅಂದ್ರೆ ದೇವರ ಎದುರುಗಡೆ ಅಂಜ್ಕೋತ ಬರುವಂತದಲ್ಲ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಆಗಿದೆ ಎಂಬುದಾಗಿ. ಸೊ ದೇವರ ಜ್ಞಾನ ನಮ್ಮಲ್ಲಿ ಬರಬೇಕಂದ್ರೆ ದೇವರ ಭಯ ನಮ್ಮಲ್ಲಿ ಇರಬೇಕು. ದೇವರ ಭಯ ನಮ್ಮಲ್ಲಿ ಇದೆ ಅನ್ನುವುದಕ್ಕಾಗಿ ಒಂದು ಸೂಚನೆ ಏನು ಅಂದ್ರೆ, ನಾವು ಪಾಪವನ್ನು ದ್ವೇಷ ಮಾಡುತ್ತೇವೆ. ಹಲ್ಲೆಲೂಯಾ. ದೇವರ ಭಯ ಇಲ್ಲದೇನೆ ಯಾರು ಕೂಡ ಪಾಪವನ್ನು ಹೇಟ್ ಮಾಡಕ್ ಆಗಂಗಿಲ್ಲ. ದೇವರ ಭಯ ಇಲ್ಲದೇನೆ ಒಬ್ಬ ವ್ಯಕ್ತಿ ಪಾಪದ ಮೇಲೆ ಜಯ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅವನಲ್ಲಿ ದೇವರ ಭಯ ಇದ್ದಾಗಲೇನೆ ಅವನು ಪಾಪವನ್ನು ಕೇವಲ ಅವಾಯ್ಡ್ ಮಾಡಂಗಿಲ್ಲ, ಆತನು ಹೇಟ್ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಈ ವರ್ಷ ಹೆಚ್ಚಿಸುವಂತ ವರ್ಷ ಆಗಿದೆ. ಎಲ್ಲಾ ಕ್ಷೇತ್ರಗಳಲ್ಲಿ, ಫೈನಾನ್ಸ್ ಆಗಿರ್ಬೋದು, ಹೆಲ್ತ್ ಇಶ್ಯೂ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಏನೇ ಆಗಿರ್ಬೋದು, ನಾವು ದೇವರ ವಾಗ್ದಾನ ಹಿಡಿದುಕೊಂಡು ನಾವು ಪ್ರಾರ್ಥನೆ ಮಾಡುವಾಗ ಆ ವಾಗ್ದಾನ ನೆರವೇರುವಂತದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ದೇವರು ಯಾವಾಗ ವಾಗ್ದಾನವನ್ನು ಕೊಡುತ್ತಾನೋ ಅದು ನಮ್ಮ ಸಾಮರ್ಥ್ಯದ ಅನುಸಾರವಾಗಿ ಕೊಡಂಗಿಲ್ಲ, ಆತನ ಸಾಮರ್ಥ್ಯದ ಅನುಸಾರವಾಗಿ ಕೊಡುತ್ತಾನೆ.
ಹalleluya. ಯಾವಾಗ ನಮಗೆ ಆತನೊಂದು ಪ್ರಾಮಿಸ್ ಅನ್ನು ಕೊಡ್ತಾನೋ, ನಮ್ಮ ಎಬಿಲಿಟಿ ನೋಡಿ ಆತನು ಪ್ರಾಮಿಸ್ ಕೊಡಂಗಿಲ್ಲ, ತನ್ನ ಎಬಿಲಿಟಿ ಅನುಸಾರವಾಗಿ ನಮಗೆ ಪ್ರಾಮಿಸ್ ಅನ್ನು ಕೊಡುತ್ತಾನೆ. ಹalleluya. ಮತ್ತು ನಾವು ಈ ಒಂದು ಜನವರಿಯಲ್ಲಿ 21 ಡೇಸ್ ಫಾಸ್ಟಿಂಗ್ ಪ್ರೇಯರ್ ಮಾಡ್ತಾ ಇದ್ದೀವಿ. ಇವತ್ತು 7ನೇ ದಿವಸ. ಇವತ್ತು ಮಾರ್ನಿಂಗ್ ಕೂಡ ನಾವು 6 ಗಂಟೆಯಿಂದ 7 ಗಂಟೆವರೆಗೂ ಉಪವಾಸ ಪ್ರಾರ್ಥನೆ ಮಾಡಿದ್ದೇವೆ. ಎವ್ರಿ ಡೇ ಸಾಯಂಕಾಲ 6 to 8 ವರೆಗೂ ಅದು ಉಪವಾಸ ಪ್ರಾರ್ಥನೆ ನಡೀತಾ ಇದೆ. ಯಾಕೆ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೇವೆ? ದೇವರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ, ಅಥವಾ ದೇವರನ್ನು ಪ್ರೆಷರ್ ಹಾಕಿ ಆತನಿಂದ ಪಡೆದುಕೊಳ್ಳುವುದಕ್ಕಾಗಿ ಅಲ್ಲ. ನಮ್ಮ ಆತ್ಮಿಕ ಜೀವಿತ, ನಮ್ಮ ನಂಬಿಕೆ ಆತನ ಕಡೆಗೆ ಹಚ್ಚುವುದಕ್ಕಾಗಿ, ಆತನನ್ನು ತವಕದಿಂದ ಹುಡುಕುವುದಕ್ಕಾಗಿ, ನಮ್ಮ ನಂಬಿಕೆ, ನಮ್ಮ ಆಲೋಚನೆಗಳು ಆತನ ಕಡೆ ಗಮನ ಕೊಡುವುದಕ್ಕಾಗಿ ಈ ಒಂದು ಫಾಸ್ಟಿಂಗ್ ಇರುವಂತದ್ದಾಗಿದೆ. ಹalleluya, ಹalleluya. ಸೊ ನಾನು ಬಯಸ್ತೇನೆ, ನಿಮಗೆ ಪ್ರೋತ್ಸಾಹ ಮಾಡ್ತೇನೆ, ಈ ಒಂದು ಬೆಳಗಿನ ಜಾವದಲ್ಲಿ ಪ್ರೇಯರ್ಗೆ ಬನ್ರಿ, ಸಾಯಂಕಾಲ ಬನ್ರಿ. ಒಂದ್ ವೇಳೆ ಮಾರ್ನಿಂಗ್ ಆಗ್ಲಿಲ್ಲ ಅಂದ್ರೆ ಸಾಯಂಕಾಲ ಬನ್ರಿ. ಈ ಒಂದು ಉಪವಾಸ ಪ್ರಾರ್ಥನೆಗಳಲ್ಲಿ ನೀವು ಭಾಗಿಯಾಗುವಾಗ ಅನೇಕ ನಿಮ್ಮ ಸಂಗತಿಗಳು ಅದು ಮುರಿಯಲ್ಪಡುವಂತದ್ದಾಗಿದೆ. ಹalleluya. ಯೇಸು ಸ್ವಾಮಿ ಹೇಳಿದ್ರು ಏನಂದ್ರೆ, ಕೆಲವೊಂದು ಸಂಗತಿಗಳಿದೆ, ಕೆಲವೊಂದು ಪರಿಸ್ಥಿತಿಗಳು ಇರುವಂತದ್ದಾಗಿದೆ, ಅದು ಉಪವಾಸ ಪ್ರಾರ್ಥನೆ ಇಲ್ಲದೆ ಅದು ಮುರಿಯಲ್ಪಡುವುದಿಲ್ಲ. ಹalleluya, ಹalleluya. ಅದಕ್ಕಾಗಿ ಎವ್ರಿ ಇಯರ್, ಅಂದ್ರೆ ನಾವು ಲಾಸ್ಟ್ ಇಯರ್ ಇಂದ ಸ್ಟಾರ್ಟ್ ಮಾಡಿದೀವಿ ಇದು 21 ಡೇಸ್ ಫಾಸ್ಟಿಂಗ್ ಪ್ರೇಯರ್. ಅದರಲ್ಲಿ ನೀವು ಒನ್ ಟೈಮ್ ಊಟ ಮಾಡಿ ನೀವು ಫಾಸ್ಟಿಂಗ್ ಮಾಡಬಹುದು. 3 ಗಂಟೆವರೆಗೂ ಸ್ಟಾರ್ಟಿಂಗ್ ಯಾರು ಮಾಡ್ತಾ ಇದ್ದೀರಿ, ನೀವು 3 ಗಂಟೆವರೆಗೂ ಮಾಡಬಹುದು, 2 ಗಂಟೆವರೆಗೂ ಮಾಡಬಹುದು. ಇಲ್ಲ ಬ್ರೇಕ್ಫಾಸ್ಟ್, ಮಾರ್ನಿಂಗ್ ನನಗೆ ಬ್ರೇಕ್ಫಾಸ್ಟ್ ಬಿಟ್ಟು ನಾನು ಫಾಸ್ಟಿಂಗ್ ಮಾಡ್ತೇನೆ. ಅದರ ಪರ್ಪಸ್ ಏನು ಅಂದ್ರೆ, ಆ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡುವುದು, ಬೈಬಲ್ ಓದೋದು ಯೂಸ್ ಮಾಡಬೇಕು. ಕೆಲವರು ಉಪವಾಸ ಇದ್ದು ಯಾವಾಗ 6 ಗಂಟೆ ಆಗ್ತದೆ, ಯಾವಾಗ 6 ಗಂಟೆ ಆಗ್ತದೆ, ಎಲ್ಲ ಗಮನ ಎಲ್ಲ ಅಲ್ಲೇ ಇರ್ತದೆ. ಅದು ಉಪವಾಸ ಅಲ್ಲ, ಅದು ಡೈಟಿಂಗ್ ಅದು. ಹalleluya. ಕೆಲವರು 6 ಗಂಟೆ ಆಗದೇ ನೋಡ್ತಾ ಇದ್ದಾರೆ, ಆಯ್ತು ಅಂದ್ರೆ ಮುಗಿತೆ, ಈಗ ಅಬ್ಬಾ ಮುಗಿತಪ್ಪ, ಇವತ್ತಿನ ದಿವಸ ಕಳೆದು ಬಿಟ್ಟು. ಹalleluya. ಸೊ ನಮ್ಮ ಉಪವಾಸ ನಮ್ಮ ಶರೀರವನ್ನು ಜಜ್ಜುವುದಕ್ಕಾಗಿ ಅಲ್ಲ, ನಮ್ಮ ಸೋಲ್ ಅಂದ್ರೆ ನಮ್ಮ ಮೈಂಡ್ ಸೆಟ್ ಏನಿದೆಯಲ್ಲ ಅದು ಬ್ರೇಕ್ ಆಗ್ತದೆ ಉಪವಾಸದಲ್ಲಿ. ನಮ್ಮ ಕೆಲವೊಂದು ಸ್ಟ್ರಾಂಗ್ ಹೋಲ್ಡ್ ಇರ್ತದೆ ನಮ್ಮ ಮನಸ್ಸಿನಲ್ಲಿ. ನೆಗೆಟಿವ್ ಆಗಿ ಯೋಚನೆ ಮಾಡಿ ಮಾಡಿ, ನಮ್ಮ ಪರಿಸ್ಥಿತಿಗಳನ್ನು ನೋಡಿ ನೋಡಿ ನಮ್ಮ ಮೈಂಡ್ ಸೆಟ್ ಅದು ಸ್ಟ್ರಾಂಗ್ ಹೋಲ್ಡ್ ಆಗಿ ಕೂತಿರ್ತದೆ. ಈ ಉಪವಾಸ ಪ್ರಾರ್ಥನೆ ಮಾಡೋದ್ರ ಮುಖಾಂತರ ಆ ಸ್ಟ್ರಾಂಗ್ ಹೋಲ್ಡ್ ಬ್ರೇಕ್ ಆಗಿ ನಾವು ಬರೀ ಸೋಲಲ್ಲಿ ಜೀವಿಸುವುದಿಲ್ಲ, ಆತ್ಮದಲ್ಲಿ ಜೀವಿಸ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಹalleluya, ಹalleluya. ಅದಕ್ಕಾಗಿ ನಾನು ಪ್ರೋತ್ಸಾಹ ಮಾಡ್ತೇನೆ ನಿಮಗೆ, ಒಂದು ಹೊತ್ತು ಊಟ ಮಾಡಿ ನೀವು ಉಪವಾಸ ಮಾಡ್ಬೋದು, ಬರೇ ನೀರಿನ ಮೇಲೆ ಇದ್ದು ಉಪವಾಸ ಮಾಡ್ಬೋದು, ನೀರು ಮತ್ತೆ ಜ್ಯೂಸ್ ಮೇಲೆ ಇದ್ದೇ ನೀವು ಉಪವಾಸ ಮಾಡ್ಬೋದು. ನಾನಾ ವಿಧವಾದಂಥ ಉಪವಾಸ ಇದೆ. ನೀವು ಇಲ್ಲಿ ಬಂದಾಗ ಉಪವಾಸದ ಕುರಿತಾಗಿ ಕಲಿತಾ ಇದ್ದಾರೆ, ಅನೇಕರು ಬರ್ತಾ ಇದ್ದಾರೆ. ಏನಂದ್ರೆ ಬ್ರದರ್ ರಾಹುಲ್ ಕೂಡ ಉಪವಾಸ 9 ವಿಧವಾದ ಉಪವಾಸ ಪ್ರಾರ್ಥನೆ ಕುರಿತಾಗಿ ಹೇಳಿದ್ದಾರೆ. ನನಗೆ ಗೊತ್ತೇ ಇರಲಿಲ್ಲ, ನನಗೆ ಗೊತ್ತಿದ್ದು ಬರೀ 5. ನೋಡ್ರಿ, ರಾಹುಲ್ 9 ಕುರಿತಾಗಿ ಹೇಳಿದ್ದಾನೆ ಉಪವಾಸ ಪ್ರಾರ್ಥನೆ ಬಗ್ಗೆ. ಹalleluya. ಸರಿತಾ ಲೀಡಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಬಗ್ಗೆ ಮಾತಾಡಿದಳು 2 ದಿವಸ. ಹalleluya. ಸೊ ಹಾಗಾಗಿ ಉಪವಾಸ ಪ್ರಾರ್ಥನೆಯಲ್ಲಿ ನಾವು ಬರುವಾಗ ನಾವು ದೇವರ ಪ್ರೆಸೆನ್ಸ್, ದೇವರ ಹತ್ತಿರ ಅದು ಹೆಚ್ಚಾಗಿ ಎಕ್ಸ್ಪೀರಿಯನ್ಸ್ ಆಗ್ತದೆ. ಹalleluya. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ದೇವರ ಹತ್ತಿರ ಬನ್ರಿ, ನಾನು ನಿಮ್ಮ ಹತ್ತಿರ. ಮೊದಲು ನಾವು ಸ್ಟೆಪ್ ತಗೋಬೇಕು ದೇವರ ಹತ್ತಿರ ಬರುವುದಕ್ಕಾಗಿ. ಯಾಕಂದ್ರೆ ಆತನು 2000 ಮುಂಚೆನೆ ಒಂದು ಸ್ಟೆಪ್ ಅನ್ನು ತೆಗೆದುಕೊಂಡ, ನಾನು ಮನುಷ್ಯನಾಗಿ ಈ ಲೋಕಕ್ಕೆ ಹೋಗಬೇಕು. ಹalleluya. ಆದಾಮನು ಪಾಪ ಮಾಡಿದಾಗ ದೇವರು ಮೊದಲನೇ ಹೆಜ್ಜೆಯನ್ನು ತೆಗೆದುಕೊಂಡ. ಆತನು ಆ ಹೆಜ್ಜೆಯನ್ನು ತೆಗೆದುಕೊಂಡಿರುವುದರಿಂದ ನಾವು ಒಂದು ಸ್ಟೆಪ್ ಅನ್ನು ತೆಗೆದುಕೊಳ್ಬೇಕು. ದೇವರೇ, ಈ ಒಂದು 21 ಡೇಸ್ ನಾನು ನಿನಗಾಗಿ ಅದನ್ನು ಡೆಡಿಕೇಟ್ ಮಾಡುತ್ತೇನೆ. ಆ ಸಮಯವನ್ನು ಪ್ರಾರ್ಥನೆ ವಾಕ್ಯದಲ್ಲಿ ನಾನು ಡೆಡಿಕೇಟ್ ಮಾಡುತ್ತೇನೆ ಎಂಬುದಾಗಿ ನಾವು ದೇವರಿಗೆ ಸಮರ್ಪಿಸುವಾಗ ಅದು ಒಂದು ಇನ್ವೆಸ್ಟ್ಮೆಂಟ್ ರೀತಿಯಾಗಿರ್ತದೆ. 5 ಇಯರ್ಸ್, 10 ಇಯರ್ಸ್, 20 ಇಯರ್ಸ್ಗೆ ಆ ಪ್ರಾರ್ಥನೆ ಅಂದ್ರೆ ಮುಂದಿನ ಭವಿಷ್ಯಕ್ಕಾಗಿ ನೀವು ಇನ್ವೆಸ್ಟ್ ಮಾಡ್ತಾ ಇರ್ತೀರಿ. ಹalleluya. ಅದಕ್ಕಾಗಿ ನಿಮಗೆ ಎನ್ಕರೇಜ್ ಮಾಡ್ತೇನೆ, ಈ ಒಂದು ಉಪವಾಸ ಪ್ರಾರ್ಥನೆಯಲ್ಲಿ ನೀವು ಭಾಗಿಯಾಗ್ರಿ. ನಾವು ಹೋದಂಥ ದಿವಸಗಳಲ್ಲಿ ನಿಮಗೆ ಹೇಳಿದೆ, ಥ್ಯಾಂಕ್ಸ್ ಗಿವಿಂಗ್ ಕುರಿತಾಗಿ ನಾವು ನೋಡ್ತೇವೆ ಎಂಬುದಾಗಿ, ಕೃತಜ್ಞತಾ ಕುರಿತಾಗಿ, ಥ್ಯಾಂಕ್ಸ್ ಗಿವಿಂಗ್ ಕುರಿತಾಗಿ ನಾವು ನೋಡೋರಾಗಿರ್ತೇವೆ. ಒಂದು ಹೆಚ್ಚಿಸುವಿಕೆಗೆ ನಮ್ಮ ಲೈಫಲ್ಲಿ ಇನ್ಕ್ರೀಸ್ ಆಗುವುದಕ್ಕಾಗಿ ಥ್ಯಾಂಕ್ಸ್ ಗಿವಿಂಗ್ ಒಂದು ಬೀಗದ ಕೈ ಆಗಿದೆ. ನಮ್ಮ ಲೈಫಲ್ಲಿ ಗಾಡ್ಸ್ ಬ್ಲೆಸ್ಸಿಂಗ್ ಅದು ಇನ್ಕ್ರೀಸ್ ಆಗಬೇಕಾದ್ರೆ, ಅಥವಾ ನಾವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಥ್ಯಾಂಕ್ಸ್ ಗಿವಿಂಗ್ ಒಂದು ಬೀಗದ ಕೈ ಆಗಿದೆ. ಥ್ಯಾಂಕ್ಸ್ ಗಿವಿಂಗ್ ಈಸ್ ದ ಕೀ. ಅದನ್ನು ನೋಡೋಣ. ಕೀರ್ತನೆಗಳು 100ನೇ ಅಧ್ಯಾಯ 4ನೇ ವಚನ.
ಕೃತಜ್ಞತಾ ಸ್ತುತಿಯೊಡನೆ ಹಾ ಆತನ ಮಂದಿರ ದ್ವಾರಗಳಿಗೂ ಹಾ ಕೀರ್ತನೆಯೊಡನೆ ಹಾ ಆತನ ಅಂಗಳಗಳಿಗೂ ಬನ್ನಿರಿ. ಹಾ ಆತನ ಉಪಕಾರ ಸ್ಮರಿಸಿರಿ, ಹಾ ಆತನ ನಾಮವನ್ನು ಕೊಂಡಾಡಿರಿ. ಆಮೇನ್, ಹಲ್ಲೆಲೂಯಾ. ಇಲ್ಲಿ ಕೀರ್ತನೆಯಲ್ಲಿ ದಾವೀದನು ಬರಿತಾ ಇದ್ದಾನೇನಂದ್ರೆ ಕೃತಜ್ಞತಾ ಸ್ತುತಿಯೊಡನೆ. ಕೃತಜ್ಞತಾ ಸ್ತುತಿಯೊಡನೆ ಇಂಗ್ಲಿಷ್ ನಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಏನಂದ್ರೆ ಎಂಟರ್ ಹೀಸ್ ಗೇಟ್ಸ್ ವಿತ್ ಥ್ಯಾಂಕ್ಸ್ ಗಿವಿಂಗ್. ಆತನ ದ್ವಾರಗಳಿಗೆ, ಇಲ್ಲಿ ದ್ವಾರ ಅಂತ ಬರೆಯಲ್ಪಟ್ಟಿದೆ, ಇಂಗ್ಲಿಷ್ ನಲ್ಲಿ ಗೇಟ್ಸ್ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಳೆ ಒಡಂಬಡಿಕೆಯಲ್ಲಿ ಅಂದ್ರೆ ಯೇಸು ಸ್ವಾಮಿ ಬರುವುದಕ್ಕಿಂತ ಮುಂಚೆ ದೇವರು ಇಸ್ರಾಯೇಲರಿಗೆ ಒಂದು ಗುಡಾರವನ್ನು ಮಾಡ್ಲಿಕ್ಕೆ ಹೇಳ್ತಾರೆ. ಆ ಗುಡಾರ 3 ಭಾಗದಲ್ಲಿ ಆತನು ಮಾಡಕ್ಕೆ ಹೇಳ್ತಾನೆ. ಒಂದು ಹೊರಾಂಗಣ, ಅದಕ್ಕೆ ನಾವು ಔಟರ್ ಕೋಟ್ ಎಂಬುದಾಗಿ ಹೇಳ್ತೇವೆ. ಒಂದು ಮಧ್ಯಭಾಗ, ಅದು ಹೋಲಿ ಪ್ಲೇಸ್ ಎಂಬುದಾಗಿ ಹೇಳ್ತೇವೆ. ಇನ್ನು ಒಂದು ಕೊನೆಯ ಭಾಗ, ಅದು ಅತಿ ಪರಿಶುದ್ಧ ಸ್ಥಳ ಅಂದ್ರೆ ಹೋಲಿ ಆಫ್ ಹೋಲೀಸ್. ಇಲ್ಲಿ ದೇವರ ಸನ್ನಿಧಾನ ಇರ್ತಾ ಇತ್ತು. ಎಲ್ಲಿ? ಕೊನೆಯ ಭಾಗದಲ್ಲಿ. ನಾವು ಯಾವ ರೀತಿಯಾಗಿ ಆತ್ಮ ಪ್ರಾಣ ಶರೀರದಲ್ಲಿದ್ದೇವೋ, ಸೊ ಹಾಗೆ ದೇವರು ಆತ್ಮದಲ್ಲಿ ವಾಸ ಮಾಡುವಾತನಾಗಿದ್ದಾನೆ. ಸೊ ಇಲ್ಲಿ ದೇವರು ವಾಸ ಮಾಡ್ತಾ ಇದ್ರು. ಈಗ ಇಲ್ಲಿ ಯಾಜಕರು ಸೇವೆ ಮಾಡಬೇಕಾಗಿತ್ತು. ಅಲ್ಲಿ ದೀಪಸ್ತಂಭಗಳು ಇರ್ತಾ ಇದೆ, ಅಲ್ಲಿ ಮನ್ನ ಇರುವಂತದಾಗಿದೆ, ಅಲ್ಲಿ ಟೇಬಲ್ ಇರುವಂತದಾಗಿದೆ, ಒಂದು 7 ದೀಪಸ್ತಂಭಗಳು. ಅಲ್ಲಿ ಆ ಒಂದು ಲ್ಯಾಂಪ್, ಯಾಜಕರು ಅವರ ಕೆಲಸ ಏನು ಅಂದ್ರೆ ಆ ಲ್ಯಾಂಪ್ ಯಾವಾಗ್ಲೂ ಉರಿತಾ ಇರ್ಬೇಕದು. ಅದು ಲ್ಯಾಂಪ್ ಯಾವಾಗ್ಲೂ ಉರಿತಾ ಇರ್ಬೇಕದು. 24/7 365 ಡೇಸ್ ಆ ಲ್ಯಾಂಪ್ ಉರಿತಾ ಇರಬೇಕು. ಅದಕ್ಕಾಗಿ ಯಾಜಕರನ್ನು ದೇವರು ಅಲ್ಲಿಟ್ಟಿದ್ರು. ಇಲ್ಲಿ ಹೊರಗಡೆ ಜನಗಳು ಬರ್ತಾ ಇದ್ರು. ಅವರು ಬರುವಾಗ ತಮ್ಮ ಯಜ್ಞಗಳನ್ನು ತೆಗೆದುಕೊಂಡು ಬರ್ತಾ ಇದ್ರು. ಆ ಹೊರಗಿನ ಜನರಿಗೆ ಅಂದ್ರೆ ಯಾರೆಲ್ಲ ಜನರು ಬರ್ತಾ ಇದ್ರು ಅವರಿಗೆ ಎಲ್ಲಿ ಪ್ರವೇಶ ಇತ್ತು ಅಂದ್ರೆ ಬರೀ ಅವರಿಗೆ ಹೊರಾಂಗಣದಲ್ಲಿ ನಿಂದಿರ್ಬೇಕಾಗ್ತಾ ಇತ್ತು, ಹೊರಗಡೆ ನಿಲ್ಬೇಕಾಗ್ತಾ ಇತ್ತು. ಅವರು ಹೊರಗಡೆ ನಿಂತಾಗ ಅವ್ರ ಯಜ್ಞಗಳನ್ನು ಸಮರ್ಪಿಸ್ತಾ ಇದ್ರು. ಯಾಜಕನು ತೆಗೆದುಕೊಂಡು ಹೋಗಿ ಆ ರಕ್ತವನ್ನು ಎಲ್ಲ ಅಲ್ಲಿ ಆತನು ಚಿಮುಕಿಸ್ತಾ ಇದ್ದ. ರಕ್ತವನ್ನು ಚಿಮುಕಿಸಿ ಆ ಯಾಜಕನು ಇಲ್ಲಿ ಸೇವೆ ಮಾಡ್ತಾ ಇದ್ದ. ಗಮನ ಕೊಟ್ಟು ಕೇಳಿಸ್ಕೊಡ್ರಿ, ಆ ಯಾಜಕನಿಗೂ ಕೂಡ ಒಳಗಡೆ ಪ್ರವೇಶ ಇಲ್ಲ. ಎಲ್ಲಿ ಪ್ರವೇಶ ಇಲ್ಲ? ಅತಿ ಪರಿಶುದ್ಧ ಸ್ಥಳದಲ್ಲಿ ಆತನಿಗೆ ಪ್ರವೇಶ ಇಲ್ಲ. ಆದ್ರೆ ಮಹಾಯಾಜಕನಿಗೆ ಒಬ್ಬನಿಗೆ ಅದು ಅಧಿಕಾರ ಇತ್ತು. ಆ ಮಹಾಯಾಜಕನು ಕೂಡ ವರ್ಷಕ್ಕೆ 1 ಸಲ ಆತನು ಪ್ರವೇಶ ಮಾಡ್ತಾ ಇದ್ದ. ಆ ವರ್ಷಕ್ಕೆ 1 ಸಲ ಆತನು ಹೇಗೆ ಪ್ರವೇಶ ಮಾಡ್ತಾ ಇದ್ದನಂದ್ರೆ ಕೈಯಲ್ಲಿ ರಕ್ತವನ್ನು ತೆಗೆದುಕೊಳ್ತಾ ಇದ್ದ. ಅವನ ಟೊಂಕಕ್ಕೆ ಬೆಲ್ಟ್ ಅನ್ನು ಕಟ್ಟಿರ್ತಾ ಇದ್ರು. ಯಾಕೆಂದ್ರೆ ಅವನ ಪಾಪ, ಜನರ ಪಾಪ ಎರಡೂ ಆತನು ತೆಗೆದುಕೊಂಡು ಹೋಗ್ಬೇಕಾಗ್ತಾ ಇತ್ತು. ಒಂದ್ ವೇಳೆ ಅವನು ರಕ್ತವನ್ನು ತೆಗೆದುಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಅವನು ಸತ್ತು ಹೋಗ್ತಾ ಇದ್ದ. ದೇವರ ಸನ್ನಿಧಾನ ಅಷ್ಟು ಭಯಂಕರವಾಗಿತ್ತು. ಹಲ್ಲೆಲೂಯ, ಹಲ್ಲೆಲೂಯ. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ಬಂದಾಗ, ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ಬೈಬಲ್ ಅಲ್ಲಿ ಹೇಳ್ತದೆ, ಇಬ್ರಿಯರು ಬರೆದ ಪತ್ರಿಕೆಯಲ್ಲಿ, ಇದು ಏನೋ ಅದು ಛಾಯೆ ಆಗಿತ್ತು ಅಂತ ಹೇಳಿ. ಪರಲೋಕದಲ್ಲಿ ಕೂಡ ಅದೇ ರೀತಿಯಾಗಿದೆ, ಅದೇ ರೀತಿಯಾಗಿದೆ. ಪರಲೋಕದಲ್ಲಿ ಕೂಡ ದೇವರ ಸನ್ನಿಧಾನಕ್ಕೆ ಹೋಗ್ಬೇಕಾದ್ರೆ ಪರಲೋಕದಲ್ಲಿ ಒಂದು ದ್ವಾರ ಇದೆ, ಪರಲೋಕದಲ್ಲಿ ವಿಂಡೋಸ್ಗಳಿದಾವೆ, ಪರಲೋಕದಲ್ಲಿ ಗೇಟ್ಸ್ಗಳಿದೆ. ಹಾಗೆ ಪ್ರವೇಶ ಮಾಡಕ್ ಆಗಂಗಿಲ್ಲ ಅಲ್ಲಿ. ಹಲ್ಲೆಲೂಯ. ಅದಕ್ಕಾಗಿ ಹೊರಗಿನ ಜನರು ಅವ್ರು ಏನ್ ಮಾಡ್ತಾ ಇದ್ರು, ತಮ್ಮ ಯಜ್ಞಗಳನ್ನು ತೆಗೆದುಕೊಂಡು ಬಂದು ಇಷ್ಟೇ ನಿಲ್ತಾ ಇದ್ರು. ಗಮನ ಕೊಟ್ಟು ಕೇಳಿಸ್ಕೊಳ್ರಿ, ಈಗ ನಾವು ಹೊಸ ಒಡಂಬಡಿಕೆಯಲ್ಲಿ ಇರುವುದರಿಂದ ನಮ್ಮ ಮಹಾಯಾಜಕನಾದ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿ ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟು ಆ ಶಿಲುಬೆಯ ಮೇಲೆ ಆತನು ಸತ್ತಾಗ ಈ 3ನೇ ಭಾಗದಲ್ಲಿ ಇದ್ದಂತ ಪರದ ಅದು ಕೆಳಗಿನಿಂದ ಮೇಲ್ಗಡೆ ಅದು ಹರಿಯಲ್ಪಟ್ಟಿತದು. ಹಲ್ಲೆಲೂಯ, ಹಲ್ಲೆಲೂಯ. ಈಗ ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ಬರೀ ಹೊರಗಿನವರು ಅಲ್ಲ, ಈಗ ನಾವು ಒಡಂಬಡಿಕೆಗೆ ಬಾಧ್ಯಸ್ಥರಾಗಿದ್ದೀವಿ. ಆ ಒಡಂಬಡಿಕೆಯ ಜನರಾಗಿರುವುದರಿಂದ ನಾವು ನೇರವಾಗಿ ದೇವರ ಸನ್ನಿಧಾನಕ್ಕೆ ಹೋಗಬಹುದು. ಹಲ್ಲೆಲೂಯ, ಹಲ್ಲೆಲೂಯ. ಸೊ ದೇವರ ಸನ್ನಿಧಾನಕ್ಕೆ ಬಂದಾಗ ನಾವು ಥ್ಯಾಂಕ್ಸ್ ಗಿವಿಂಗ್ ಇಂದ ಬರಬೇಕಾಗಿದೆ, ಕೃತಜ್ಞತಾ ಸ್ತೋತ್ರದೊಡನೆ ಬರಬೇಕಾಗಿದೆ. ಕೃತಜ್ಞತಾ ಸ್ತೋತ್ರದೊಡನೆ ನಾನು ಬರೀ ಎಂಟರ್ ಆಗ್ತೇನೆ, ಆದ್ರೆ ಆ ಕೃತಜ್ಞತಾ ಸ್ತೋತ್ರದ ಹೋಗುವಾಗ ನಾನು ದೇವರ ದರ್ಶನವನ್ನು ಪಡೆದುಕೊಳ್ತೇನೆ. ಹಲ್ಲೆಲೂಯ. ಅದಕ್ಕಾಗಿ ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ, ಎಂಟರ್ ವಿತ್ ದ ಥ್ಯಾಂಕ್ಸ್ ಗಿವಿಂಗ್. ಅದಕ್ಕೆ ನೀವು ಸನ್ನಿಧಾನದಲ್ಲಿ ಬಂದಾಗ ದೇವರಿಗೆ ಸ್ತೋತ್ರ ಹೇಳಬೇಕು, ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು. ದೇವರೇ ರಕ್ಷಣೆಯನ್ನು ಕೊಟ್ಟಿದ್ದಿ, ಹಲ್ಲೆಲೂಯ. ದೇವರೇ ನೀನು ನನಗಾಗಿ ರಕ್ತವನ್ನು ಸುರಿಸಿದಿ, ದೇವರೇ ನನಗಾಗಿ ನಿನ್ನ ಪ್ರಾಣವನ್ನು ಕೊಟ್ಟಿದ್ದಿ, ನನ್ನ ಎಲ್ಲಾ ಪಾಪಗಳು ನಿನಗೆ ಕ್ಷಮಿಸಿದಿ, ಅದಕ್ಕಾಗಿ ನಾನು ನಿನಗೆ ಥ್ಯಾಂಕ್ಸ್ ಹೇಳುತ್ತೇನೆ ಎಂಬುದಾಗಿ.
ಹಲ್ಲೆಲೂಯಾ. ನಮ್ಮ ಥ್ಯಾಂಕ್ಸ್ಗಳು ಹೆಂಗಿರ್ತಾವ ಅಂದ್ರೆ ದೇವರು ಕೊಡಲ್ಪಟ್ಟಿರುವುದ್ರ ಮೇಲೆ ಆಧಾರಗೊಂಡಿರ್ತವೆ. ಜಾಬ್ ಇದೆಯಾ, ಮದುವೆ ಆಗಿತ್ತು, ನಾ ಪ್ರಾರ್ಥನೆಗೆ ಉತ್ತರ ಸಿಕ್ತಾ, ಹಲ್ಲೆಲೂಯಾ. ಅವು ಯಾವುದು ಕೂಡ ಅದು ಸೆಕೆಂಡರಿ ಆಗಿ ಬರ್ತದೆ. ಆದ್ರೆ ಮೊಟ್ಟ ಮೊದಲನೇದಾಗಿ ದೇವರು ನಮಗಾಗಿ ಏನ್ ಮಾಡಿದ್ದಾನೋ ಅದರ ಕುರಿತಾಗಿ ನಾವು ಆಲೋಚನೆ ಮಾಡಿ ಆ ಥ್ಯಾಂಕ್ಸ್ ಗಿವಿಂಗ್ ಇಂದ ನಾವು ಎಂಟರ್ ಆಗುವಾಗ ನಾವು ದೇವರ ಸನ್ನಿಧಾನಕ್ಕೆ ಹೋಗುತ್ತೇವೆ. ಹಲ್ಲೆಲೂಯಾ. ನೋಡ್ರಿ, ಗಾಡ್ಸ್ ಪ್ರೆಸೆನ್ಸ್ಗೆ ನಾವು ಹೋಗ್ಬೇಕಾದ್ರೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಅದು ಬೀಗದ ಕೈ ಆಗಿದೆ. ಥ್ಯಾಂಕ್ಸ್ ಗಿವಿಂಗ್ ಏನಾಗಿದೆ? ಅದು ಥ್ಯಾಂಕ್ಸ್ ಗಿವಿಂಗ್ ಏನಾಗಿದೆ? ಬೀಗದ ಕೈ ಆಗಿದೆ. ಥ್ಯಾಂಕ್ಸ್ ಗಿವಿಂಗ್ ಅಂತಂದ್ರೆ ನಾವು ನಾರ್ಮಲಿ ಬರೀ ಯಾರಾದ್ರೂ ಹೆಲ್ಪ್ ಮಾಡಿದಾಗ ನಾವು ಥ್ಯಾಂಕ್ ಯು ಹೇಳುವಂತದಲ್ಲ. ಆದ್ರೆ ನಮ್ಮ ಥ್ಯಾಂಕ್ಸ್ ಗಿವಿಂಗ್ ಅನ್ನುವ ಆಟಿಟ್ಯೂಡ್ ನಮ್ಮಲ್ಲಿ ಇರಬೇಕಾಗಿದೆ. ಥ್ಯಾಂಕ್ಸ್ ಗಿವಿಂಗ್ ಅಂತ ಒಂದು ಮನೋಭಾವನೆ ನಮಗೆ ಇರಬೇಕಾಗಿದೆ. ಅದಕ್ಕಾಗಿ ಅಲ್ಲಿ ದಾವಿದನು ಬರಿತಾ ಇದ್ದಾನೆ ಏನಂತಂದ್ರೆ, ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರದೊಳಗೆ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರವನ್ನು ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಹಲ್ಲೆಲೂಯಾ. ಈ ವರ್ಷ ನಾವು ದೇವರಿಗಾಗಿ ಥ್ಯಾಂಕ್ಫುಲ್ ಹಾರ್ಟ್ ಇಂದ ಇರಬೇಕಾಗಿದೆ. ಈ ವರ್ಷ ಈ ಪ್ರತಿದಿನ ನಾವು ದೇವರಿಗಾಗಿ ಥ್ಯಾಂಕ್ಸ್ ಹೇಳುವಂತ ಅಭ್ಯಾಸ ಮಾಡಿಕೊಳ್ಳಬೇಕಾಗಿದೆ. ಪೌಲನ ಅದಕ್ಕೆ ಬರಿತಾ ಇದ್ದಾನೆ, ಐ ಆಲ್ವೇಸ್ ಥ್ಯಾಂಕ್ ಮೈ ಗಾಡ್. ನನ್ನ ದೇವರಿಗಾಗಿ ಎಲ್ಲರ ಕುರಿತಾಗಿ ನಾನು ಯಾವಾಗಲೂ ಕೃತಜ್ಞತಾ ಸ್ತೋತ್ರ ಮಾಡುತ್ತೇನೆ ಎಂಬುದಾಗಿ. ಥ್ಯಾಂಕ್ಸ್ ಗಿವಿಂಗ್ ಒಂದು ಬೀಗದ ಕೈ ಆಗಿದೆ ನಾವು ಸೂಪರ್ ನ್ಯಾಚುರಲ್ ಎಂಟರ್ ಮಾಡುವುದಕ್ಕಾಗಿ. ಥ್ಯಾಂಕ್ಸ್ ಗಿವಿಂಗ್ ಇಂಥ ಒಂದು ದೇವರು ನಮಗೆ ಆಯುಧವನ್ನು ಕೊಟ್ಟಿದ್ದಾರೋ ಆ ಪರಿಸ್ಥಿತಿಗಳು ಮುರಿಯಲ್ಪಡುವಂತದಾಗಿದೆ. ಸತ್ಯವೇದದಲ್ಲಿ ಅನೇಕ ಒಂದು ಈ ಥ್ಯಾಂಕ್ಸ್ ಗಿವಿಂಗ್ ಇಂದ ಅನೇಕ ಅದ್ಭುತಗಳು ದೇವರು ಮಾಡಲ್ಪಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಒಂದು ಚಿರಪರಿಚಿತವಾದಂತ ಒಂದು ಘಟನೆ ನಾವು ನೋಡ್ತೇವೆ ಸತ್ಯವೇದದಲ್ಲಿ. ಯೋಹನ ಬರೆದ ಸುವಾರ್ತೆ 6ನೇ ಅಧ್ಯಾಯವನ್ನು ತಿರುಗಿಸೋಣ. ಮೊದಲನೇ ವಚನದಿಂದ ನಾವು ಓದಿಕೊಳ್ಳೋಣ. ಯೋಹನ ಬರೆದ ಸುವಾರ್ತೆ 6ನೇ ಅಧ್ಯಾಯ 1ನೇ ವಚನದಿಂದ. ತರುವಾಯ ಯೇಸು ಗಲಿಲಾಯದ ಸಮುದ್ರದ ಆಚೆಗೆ ಹೋದನು. ಅದಕ್ಕೆ ತಿಬೇರಿಯದ ಸಮುದ್ರವೆಂತಲೂ ಹೇಳುತ್ತಾರೆ. ಬಹು ಜನರ ಗುಂಪು ರೋಗಿಗಳಲ್ಲಿ ಆತನು ನಡೆಸಿದ ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದ ಆತನ ಹಿಂದೆ ಹೋಗುತ್ತಿತ್ತು. ಆದರೆ ಯೇಸು ಬೆಟ್ಟವನ್ನೇರಿ ಅಲ್ಲಿ ತನ್ನ ಶಿಷ್ಯರ ಸಂಗಡ ಕೂತುಕೊಂಡನು. ಆ ಕಾಲದಲ್ಲಿ ಯಹೂದ್ಯರ ಪಸ್ಕ ಹಬ್ಬವು ಹತ್ತಿರವಾಗಿತ್ತು. ಹೀಗಿರಲಾಗಿ ಯೇಸು ಕಣ್ಣೆತ್ತಿ ನೋಡಿದಾಗ ಬಹು ಜನರ ಗುಂಪು ತನ್ನ ಬಳಿಗೆ ಬರುವುದನ್ನು ಕಂಡು, ಇವರ ಊಟಕ್ಕೆ ನಾವು ಎಲ್ಲಿಂದ ರೊಟ್ಟಿ ಕೊಂಡು ತರೋಣ ಎಂದು ಫಿಲಿಪ್ಪನು ಕೇಳಿದನು. ತಾನು ಮಾಡಬೇಕೆಂದಿದ್ದು ತನಗೆ ತಿಳಿದಿದ್ದರೂ ಅವನನ್ನು ಪರೀಕ್ಷಿಸುವುದಕ್ಕೆ ಈ ಮಾತನ್ನು ಹೇಳಿದನು. ಕೇಳಿಸ್ಕೊಳ್ರಿ, ನಿಮ್ಗೆಲ್ರಿಗೂ ಇದು ಕತೆ ಗೊತ್ತು. ಎಷ್ಟು? 5 ರೊಟ್ಟಿ 2 ಮೀನು. ಈ 4 ಸುವಾರ್ತೆಗಳಲ್ಲಿ ಇದರ ಒಂದು ಮಿರಾಕಲ್ ಅನ್ನು ಬರೆಯಲ್ಪಟ್ಟಿದೆ. 4 ಸುವಾರ್ತೆಗಳಲ್ಲಿ ಇದರ ಕುರಿತಾಗಿ ಉಲ್ಲೇಖಿಸಲ್ಪಟ್ಟಿದೆ. ಅದಕ್ಕಾಗಿ ಇದು ಬಹಳ ಒಂದು ಮಹತ್ವವುಳ್ಳಂತ ಒಂದು ಸೈನ್ ಆಗಿದೆ. ಹೇಗೆ ನಾವು ಇನ್ಕ್ರೀಸ್ ನಮ್ಮ ಲೈಫ್ ಅಲ್ಲಿ ನಾವು ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ. ಇಲ್ಲಿ ಯೇಸು ಸ್ವಾಮಿ ಬೆಟ್ಟವನ್ನು ಹತ್ತಿದಾಗ ಆತನ ಶಿಷ್ಯರು ಆತನ ಸಂಗಡ ಏನ್ ಮಾಡ್ತಾ ಇದ್ದಾರೆ? ಕೂತ್ಕೊಳ್ತಾ ಇದ್ದಾರೆ. ಆ ದಿವಸ ಏನಾಗಿತ್ತು? ಪಸ್ಕ ಹಬ್ಬ ಆಗಿತ್ತು. ಎಲ್ಲವನ್ನು ಯೇಸು ನೋಡುವಾಗ ಅನೇಕ ಜನರು ಯೇಸುವಿನ ಬಳಿಗೆ ಬರ್ತಾ ಇದ್ದಾರೆ. ನಾವು ಮತ್ತಾಯನ ಬರೋ ಸುವಾರ್ತೆ, ಮಾರ್ಕನ ಬರೋ ಸುವಾರ್ತೆ, ಲೂಕನಲ್ಲಿ ನೋಡುವಾಗ ಬೇರೆ ಬೇರೆ ಆದಂತ ಒಂದೊಂದು ಇನ್ಫಾರ್ಮೇಶನ್ ಅಲ್ಲಿ ಕೊಡಲ್ಪಟ್ಟಿದೆ. ಅವರು 3 ದಿವಸ ಯೇಸುವಿನ ಸಂಗಡ ಇದ್ದು ಯೇಸುವಿನ ಬೋಧನೆಯನ್ನು ಕೇಳ್ತಾ ಇದ್ರು. ಅಲ್ಲಿ ಶಿಷ್ಯರು ಬಂದು ಹೇಳ್ತಾ ಇದ್ದಾರೆ, ಸ್ವಾಮಿ ಈಗ ತಡವಾಗಿದೆ, ಸಮಯ ಮೀರ್ತು, ಇವರು ಬಂದು 3 ದಿವಸ ಆಯ್ತು, ಇವರಿಗೆ ಹೊರಟು ಹೋಗಕ್ಕೆ ಹೇಳು, ಇವರು ಎಲ್ಲಾದ್ರೂ ಹೋಗಿ ಊಟವನ್ನು ತೆಗೆದುಕೊಂಡು ಬರುವುದಕ್ಕಾಗಿ. ಆದರೆ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ, ನೀವೇ ಇವರಿಗೆ ಊಟಕ್ಕೆ ಕೊಡ್ರಿ ಅಂತ ಹೇಳಿದ್ರೆ ಎಲ್ಲಾ ಶಿಷ್ಯರು ಗಾಬರಿಯಾಗಿ, ಏನ್ ಜೋಕ್ ಮಾಡ್ತಾ ಇದೆಯಾ ಯೇಸು? ಎಷ್ಟು ಜನರಿದ್ರು ಗೊತ್ತಾ? ಅಲ್ಲಿ ಬರೀ 5,000 ಜನರು ಗಂಡ್ಮಕ್ಕಳಿದ್ರು. ಒಂದು ಅಂದಾಜಿನ ಪ್ರಕಾರ ಹೇಳ್ತಾರೆ ಅಂದ್ರೆ ಅಲ್ಲಿ ಆಲ್ಮೋಸ್ಟ್ ಒಂದು 15,000 to 20,000 ಜನರಿದ್ರು. ಅಲ್ಲಿ ಎಷ್ಟು ಜನರು? 15,000 to 20,000 ಜನರು ಅಲ್ಲಿ ವಾಸ ಮಾಡ್ತಾ ಇದ್ರು. ಅಲ್ಲಿ ಅಡವಿಯಲ್ಲಿದ್ದಾರೆ, ಸಮಯ ಮೀರೋಗಿದೆ, ಅಲ್ಲಿ ಕತ್ತಲಾಗ್ತಾ ಇದೆ. ಯೇಸು ಸ್ವಾಮಿಯ ಶಿಷ್ಯರು ಬಂದು ಹೇಳ್ತಾ ಇದ್ದಾರೆ, ಇವರಿಗೆ
ಕಳಿಸಿಬಿಡು, ಆಲ್ರೆಡಿ 3 ದಿವಸ ಆಯ್ತು ಇವರು ಬಂದು ಇಲ್ಲಿ. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇವರಿಗೆ ಊಟಕ್ಕೆ ನೀವೇ ಕೊಡ್ರಿ ಅಂತ ಹೇಳಿದಾಗ ಅಲ್ಲಿ ಒಬ್ಬ ವ್ಯಕ್ತಿ ಇದ್ದ, ಫಿಲಿಪನು, ಅವನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅವನು ಒಳ್ಳೆ ಪ್ಲಾನರ್ ಆಗಿದ್ದ, ರಾಹುಲ್ ಹಂಗೆ. ಹಲ್ಲೆಲೂಯಾ. ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾನೆ, ಇಷ್ಟು ಜನರಿಗೆ ಎಷ್ಟು ರೊಟ್ಟಿ ಬೇಕಾಗ್ತದೆ, ಎಷ್ಟು ಮೀನ್ ಬೇಕಾಗ್ತದೆ. ಅದರೊಳಗ ಸಂಗುನಂತವ್ರು ಇರ್ತಾರೆ, ಜಾಸ್ತಿ ತಿನ್ನೋರು, ಅದು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸಂಗು ಅಂತಾನೆ ಅಲ್ಲ, ನಾರ್ಮಲ್ ಆಗಿ ಇಬ್ರು ಕನ್ಸಿಡರ್ ಮಾಡ್ಬಿಡ್ತಾರೆ, ಒಬ್ರಿಗೆಲ್ಲ ಇಬ್ರು ಕನ್ಸಿಡರ್ ಮಾಡ್ಬಿಡ್ತಾರೆ. ಸೊ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ, ಅವ್ನ್ ಕ್ಯಾಲ್ಕುಲೇಟ್ ಎಲ್ಲ ತಪ್ಪು ಹೋಗ್ತಾ ಇದೆ. 200 ದಿನಾರಿ ಬೇಕಾಗ್ತದೆ, ಅಂದ್ರೆ ಒಂದು ದಿನದ ಭತ್ತೆ ಕೊಡಬೇಕಾಗ್ತದೆ ಆಗಿನ ದಿನಗಳಲ್ಲಿ, ಅದು ಕ್ಯಾಲ್ಕುಲೇಟ್ ಮಾಡಿದ್ರೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಏನಂತಂದ್ರೆ, ಅಲ್ಲಿ 8ನೇ ವಚನಕ್ಕೆ ಬರುವಾಗ, ಆಗ ಆತನ ಶಿಷ್ಯರಲ್ಲಿ ಒಬ್ಬನಾಗಿರುವ ಸಿಮೋನ್ ಪೇತ್ರನ ತಮ್ಮನಾದ ಅಂದ್ರೆಯನು ಆತನಿಗೆ, ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ 5 ಜವೆಗೋದಿಯ ರೊಟ್ಟಿಗಳು 2 ಮೀನುಗಳು ಅವೆ, ಆದರೆ ಇಷ್ಟು ಜನರಿಗೆ ಅವು ಯಾತಕ್ಕಾದವು ಎಂದು ಹೇಳಲಾಗಿ. ಸಾಕು. ಇಲ್ಲಿ ಈಗ ಯೇಸು ಸ್ವಾಮಿ ನಾವು ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನೋಡಿದಾಗ, ನಿಮ್ಮಲ್ಲಿ ಏನಿದೆ ಅದು ನೋಡ್ರಿ ಎಂಬುದಾಗಿ ಕಳಿಸ್ತಾ ಇದ್ದಾನೆ. ಮಾರ್ಕನ ಬರೆದ ಸುವಾರ್ತೆಯಲ್ಲಿ ನೋಡಿದಾಗ, ಗೋ ಅಂಡ್ ಚೆಕ್, ನಿಮ್ಮಲ್ಲಿ ಏನಿದೆ ಅನ್ನು ನೋಡ್ರಿ ಅಂತ ಹೇಳ್ತಾರೆ ಯೇಸು ಸ್ವಾಮಿ. ಅಲ್ಲಿ ಅವರೆಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಎಷ್ಟು ಜನರಿದ್ದಾರೆ ಅಲ್ಲಿ? 20,000 ಜನ ಇದ್ದಾರೆ. ಎಲ್ರಿಗೂ ಕೇಳ್ತಾ ಇದ್ದಾರೆ, ಎಲ್ಲ 12 ಮಂದಿ ಶಿಷ್ಯರು ಕೇಳ್ತಾ ಇದ್ದಾರೆ, ಏನಾದ್ರು ಇದೆಯಾ, ಏನಾದ್ರು ಒಂದು ಚಾಕ್ಲೇಟ್ ಏನ್ರ ಆಯ್ತಾ? ಎಲ್ರು ಹೇಳ್ತಿದ್ದಾರೆ, ಏನಿಲ್ಲ. ಎಲ್ಲರ ಬಾಯಿಂದ ನೋನೇ ಬರ್ತಾ ಇದೆ. ಲಾಸ್ಟಿಗೆ ಪುಟ್ಟು ಹಂಗ ಒಬ್ಬ ಹುಡುಗ ಇರ್ತಾನಲ್ಲಿ. ಹಲ್ಲೆಲೂಯಾ. ಅವನಿಗೆ ಕೇಳಲಿಲ್ಲ ಅವರು, ಇವನ್ ಬಲ್ಲಿ ಏನಿರ್ತಾ ಬಿಡು ಅಂತ. ಅವನು ಹೇಳ್ತಾನೆ, ಸರ್ ಪೇತ್ರ, ನನ್ನ ಹತ್ರ ಇದೆ 5 ರೊಟ್ಟಿ ಇದೆ, 2 ಮೀನ ಇದೆ. ಹಲ್ಲೆಲೂಯಾ. ಕೆಲವೊಂದು ಟೈಮಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ, ಅಂತವರಿಂದನೇ ದೇವ್ರ ಸಹಾಯ ಕಳಿಸ್ತಾರೆ. ಹಲ್ಲೆಲೂಯಾ. ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತೇವೆ ಇವರಿಂದ ನಮಗೆ ಸಹಾಯ ಬರ್ತದಂತ ಹೇಳಿ, ಬಟ್ ಅವರಿಂದ ಬರಂಗಿಲ್ಲ. ಅವಾಗ ಎಲಿಯನು ಕೂಡ ಕಾಗೆಗಾಗಿ ಎಷ್ಟೋ ದಿವಸ ಕಾಗೆ ಅವನಿಗೆ ತಂದು ಊಟ ಮಾಡಿಸ್ತಾ ಇತ್ತು. ಸೊ ಅವನ ಎಕ್ಸ್ಪೆಕ್ಟೇಷನ್ ಕಾಗೆ ಮೇಲೆ ಇತ್ತು. ಸೊ ದೇವರ ಕಾಗೆಯನ್ನು ಸರಿಸ್ದ. ಹಲ್ಲೆಲೂಯಾ. ಸೊ ಎಷ್ಟು ಮನುಷ್ಯರ ಮೇಲೆ ಆತ್ಕೊಳ್ತೀರಿ, ನಿಮ್ಮ ಜೀವಿತದ ಮನುಷ್ಯರನ್ನು ತೆಗಿತಾನೇ ಇರ್ತಾರೆ ದೇವರು. ಯಾಕಂದ್ರೆ ನಾವು ದೇವ್ರ ಮೇಲೆ ಆತ್ಕೊಳ್ಬೇಕಂತ ಹೇಳಿ. ಹಲ್ಲೆಲೂಯಾ. ಎಲಿಯನು ಕಾಗೆಗೆ ನೋಡ್ತಾ ಇದ್ದಾನೆ, ಕಾಗೆನೂ ಇಲ್ಲ, ಪಾರಿವಾಳನೂ ಇಲ್ಲ, ಏನೂ ಇಲ್ಲ. ಇವಾಗ ಇರೋದೊಬ್ರೇ. ಇವಾಗ ದೇವ್ರ ಮೇಲೆ ಎಕ್ಸ್ಪೆಕ್ಟೇಷನ್. ಅವಾಗ ದೇವ್ರು ಹೇಳ್ತಾ ಇದ್ದಾರೆ, ಅಲ್ಲಿ ಒಬ್ಬ ವಿಧವೆ ಸ್ತ್ರೀ ಇದ್ದಾಳೆ, ಅಲ್ಲಿ ಹೋಗು, ನಿನಗೆ ನಾನು ನೀಡ್ ಫುಲ್ಫಿಲ್ ಮಾಡ್ತೀನಿ. ಅವ ವಿಧವೆ ಸ್ತ್ರೀ ಅವಳೇನ್ ಫುಲ್ಫಿಲ್ ಮಾಡ್ತಾಳೆ? ಅವಳೇ ಸಾಯ ಸ್ಟೇಜ್ ಅಲ್ಲಿ ಇದ್ದಾಳೆ. ನೋಡ್ರಿ, ಮನುಷ್ಯರ ಥಿಂಕಿಂಗ್, ಮನುಷ್ಯರ ಆಲೋಚನೆ. ಇಲ್ಲಿ ಒಬ್ಬ ಹುಡುಗನಿದ್ದಾರೆ, ಇಂಗ್ಲಿಷ್ ನಲ್ಲಿ ಬಹಳ ಚೆನ್ನಾಗಿ ಬರಲಿ, ಎ ಲಿಟಲ್ ಬಾಯ್, ಚಿಕ್ಕ ಹುಡುಗನ ಹತ್ರ 5 ರೊಟ್ಟಿ 2 ಮೀನು ಇತ್ತು. ಅದನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ತೆಗೆದುಕೊಂಡು ಬರುವಾಗ ಒಂದು ಸುವಾರ್ತೆಯಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ, ವಿ ಡೋಂಟ್ ಹ್ಯಾವ್ ಎನಿಥಿಂಗ್ ಎಕ್ಸೆಪ್ಟ್ 5 loaves and 2 bread, 2 fish. ಮೊದಲನೇದಾಗಿ ಏನ್ ಹೇಳ್ತಾ ಇದ್ದಾರೆ? ನಮ್ಮಲ್ಲಿ ಏನೂ ಇಲ್ಲ, ಬರೀ 5 ರೊಟ್ಟಿ 2 ಮೀನಿದೆ. ಅಂದ್ರೆ ಮೊದಲನೇದಾಗಿ ಅವ್ರ ಬಾಯಿಂದ ಏನ್ ಬರ್ತಾ ಇದೆ? ಇದೆ ಅಲ್ಲ, ಬಟ್ ಏನ್ ಬರ್ತಾ ಇದೆ? ಏನೂ ಇಲ್ಲ, ಬರೀ 5 ರೊಟ್ಟಿ 2 ಮೀನು ಇದೆ. ಅಂದ್ರೆ ಅವರ ದೃಷ್ಟಿಯಲ್ಲಿ ಏನಾಗಿದೆ ಅಂದ್ರೆ, ನಾವು ಇವಾಗ ಅಡವಿಯಲ್ಲಿದ್ದೀವಿ, ಇವಾಗ ಸಮಯ ಮೀರಿ ಹೋಗಿದೆ, ಇವಾಗ ಇಷ್ಟು ಜನರಿಗೆ ಇದು ಸಾಕಾಗಂಗಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೇ ಬಿ ನಿಮ್ಮ ಸ್ಯಾಲರಿ 10,000 ಇದೆ, ನಿಮ್ಮ ಸಾಲ 10 ಲಕ್ಷ ಇದೆ. ಹಲ್ಲೆಲೂಯಾ. ಮೇ ಬಿ ನಿಮ್ಮ ಮನೆ ಬಹಳ ಚಿಕ್ಕದಿದೆ, ಬಟ್ ವಾಸ ಮಾಡೋರು ಬಹಳ ಜನ ಇದ್ದಾರೆ. ಅದು ನೋಡ್ತಾ ಇದ್ರೆ ಇಷ್ಟು ದೊಡ್ಡ ಸಮಸ್ಯೆ ಇಷ್ಟು ಸ್ಯಾಲರಿಯಿಂದ ಹೇಗೆ ಬಗೆಹರಿಸಲ್ಪಡ್ತದೆ? ಇಷ್ಟು ದೊಡ್ಡ ಸಮಸ್ಯೆ ಇದೆ, ಬಟ್ ನನ್ನ ರಿಸೋರ್ಸ್ ಏನಿದೆ ಅದು ಬಹಳ ಕಡಿಮೆ ಇದೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅದು ನನ್ನ ಬಳಿಗೆ ತೆಗೆದುಕೊಂಡು ಬನ್ರಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ? ನನ್ನ ಬಳಿಗೆ ತೆಗೆದುಕೊಂಡು ಬನ್ರಿ. ಈಗ ಶಿಷ್ಯರಿಗೆ ಏನಂದ್ರೆ, ಅಪ್ಪ ಎಲ್ಲಿ ಯೇಸು ಸ್ವಾಮಿ ಎಲ್ಲ ತಿಂದ್ಬಿಡ್ತಾರೇನೋ. ಹಲ್ಲೆಲೂಯಾ. ಕೆಲವರಿಗೆ ಹಾಗೆ ದಶಮ ಭಾಗ ಹಾಕ್ಬೇಕಾದ್ರೆ, ಕಾಣಿಕೆ ಹಾಕ್ಬೇಕಾದ್ರೆ ಎಲ್ಲ ಕೊಟ್ಬಿಟ್ರೆ ನಾವೇನ್ ಮಾಡ್ಬೇಕು?
ಶಿಷ್ಯರಿಗೆ ಬಂದಿರ್ಬೋದು ಥಾಟ್. ಚಿಕ್ಕ ಕೈಯಲ್ಲಿ ಎಷ್ಟು ಹಿಡ್ಕೊಂಡಿದ್ದಾನೆ ಅವನು? 5 ರೊಟ್ಟಿ 2 ಮೀನು ಹಿಡ್ಕೊಂಡಿದ್ದಾನೆ. ಅದು ಯಾರ ಕೈಯಲ್ಲಿ ಬರ್ತಾ ಇದೆ ಇವಾಗ? ಯಾರ ಕೈಯಲ್ಲಿ ಬರ್ತಾ ಇದೆ? ಯೇಸುವಿನ ಕೈಯಲ್ಲಿ ಬರ್ತಾ ಇದೆ. ಅಷ್ಟು ಚಿಕ್ಕ ರಿಸೋರ್ಸ್ ಇಷ್ಟು ದೊಡ್ಡ ಒಂದು ನೀಡಿದೆ, ಅದು ಪರಿಹಾರ ಮಾಡಕ್ಕೆ ಆಗಂಗಿಲ್ಲ ನ್ಯಾಚುರಲ್ ಮೈಂಡ್ ಸೆಟ್ ಅಲ್ಲಿ. ಆದ್ರೆ ದೇವ್ರು ಹೇಳ್ತಾ ಇದ್ದಾರೆ, ಯೇಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಬಳಿಗೆ ಅದನ್ನು ತೆಗೆದುಕೊಂಡು ಬನ್ರಿ. ಈಗ ಬಹಳ ಎಚ್ಚರದಿಂದ ಕೇಳಿಸಿಕೊಳ್ರಿ. ನಾನು ಯಾವ ವಿಷಯ ಹೇಳ್ತಾ ಇದ್ದೇನೆ ಅಂದ್ರೆ ಥ್ಯಾಂಕ್ಸ್ ಗಿವಿಂಗ್ ಬಗ್ಗೆ ಹೇಳ್ತಾ ಇದ್ದೇನೆ. ಇಲ್ಲಿ ಥ್ಯಾಂಕ್ಸ್ ಗಿವಿಂಗ್ ಗೆ ಏನ್ ಕನೆಕ್ಷನ್ ಇದೆ ಅಂತ ನೋಡುವಾಗ, ಅಲ್ಲಿ ಯೇಸು ಸ್ವಾಮಿ 10ನೇ ವಚನದಿಂದ ನಾವು ಓದುವ 9ನೇ ವಚನದಿಂದ ಓದುವಾಗ, ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ 5 ಜವೆಗೋದಿಯ ರೊಟ್ಟಿಗಳು 2 ಮೀನುಗಳು ಅವೆ. ಆದರೆ ಎಷ್ಟು ಜನರಿಗೆ ಅವು ಯಾತಕ್ಕಾದವು ಎಂದು ಹೇಳಲಾಗಿ, ಯೇಸು ಆ ಜನರನ್ನು ಊಟಕ್ಕೆ ಕೂಡ್ರಿಸಿರಿ ಅಂದನು. ಆ ಸ್ಥಳದಲ್ಲಿ ಬಹಳ ಹುಲ್ಲು ಬೆಳೆದಿತ್ತು, ಜನರು ಕೂತುಕೊಂಡರು. ಕೇಳಿಸ್ಕೊಳ್ರಿ. ಈಗ ಯೇಸು ಸ್ವಾಮಿಗೆ ಅದ್ಭುತ ಮಾಡ್ಲಿಕ್ಕಿದ್ದಾನೆ. ಅದ್ಭುತ ಮಾಡೋದಕ್ಕಿಂತ ಮುಂಚೆ ಅವರಿಗೆ ಸಿದ್ಧತೆ ಮಾಡ್ತಾ ಇದ್ದಾನೆ, ಪ್ರಿಪರೇಷನ್ ಮಾಡ್ತಾ ಇದ್ದಾನೆ. ಕೆಲವರು ಪ್ರಿಪೇರ್ ಆಗಂಗಿಲ್ಲ ದೇವ್ರ ಬ್ಲೆಸ್ಸಿಂಗ್ ಅನ್ನು ಹೊಂದಿಕೊಳ್ಳುವುದಕ್ಕಾಗಿ. ಸುಮ್ಮನೆ ಬ್ಲೆಸ್ ಮಾಡೋ ದೇವ್ರೆ, ಬ್ಲೆಸ್ ಮಾಡೋ ದೇವ್ರೆ, ಬ್ಲೆಸ್ ಮಾಡೋ ದೇವ್ರೆ. ಸುಮ್ಮನೆ ಬ್ಲೆಸ್ ಮಾಡಲ್ಲ ದೇವ್ರು, ಫಸ್ಟ್ ಪ್ರಿಪೇರ್ ಮಾಡ್ತಾರೆ. ಅವ್ರಿಗೆ ಏನ್ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ? 100 ಜನ 50 ಜನ ಕೂತ್ಕೊಳ್ರಿ, ಆರ್ಡರ್ ಮಾಡ್ತಾ ಇದ್ದಾರೆ, ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅವರಿಗೆ 50 ಜನದ ಒಂದು ಗ್ರೂಪ್, 100 ಜನದ ಒಂದು ಗ್ರೂಪ್. ಹೀಗೆ ಎಷ್ಟು ಜನ ಇದ್ರಲ್ಲಿ? 15ರಿಂದ 20,000 ಜನರಿದ್ರಲ್ಲಿ. ಅಷ್ಟು ಜನರು 3 ದಿವಸದಿಂದ ಊಟ ಮಾಡಿಲ್ಲ. ಎಷ್ಟು ದಿವಸದಿಂದ ಊಟ ಮಾಡಿಲ್ಲ? ಎಷ್ಟು ದಿವಸದಿಂದ ಊಟ ಮಾಡಿಲ್ಲ? ಹಲ್ಲೆಲೂಯಾ. ಈಗ ನಾವು 7 ದಿವಸದಿಂದ ಒಂದೇ ಊಟ ಮಾಡ್ತಿದ್ದೇವಲ್ಲ. ಇಮ್ಯಾಜಿನ್ ಮಾಡ್ರಿ, 21ನೇ ದಿವಸಿಗೆ ನಮಗೆ ಚಿಕನ್, ಬಿರಿಯಾನಿ, ಕಬಾಬ್ ಎಲ್ಲ ಬಂದ್ರೆ ಒಬ್ರ ಮೇಲೆ ಒಬ್ರು ಬೀಳ್ತೀವಿ. ನನಗ್ ಸಿಗ್ತದೋ ಇಲ್ಲೋ, ನಿನಗ್ ಸಿಗ್ತದೋ ಇಲ್ಲೋ. ಹಲ್ಲೆಲೂಯಾ. ಇಮ್ಯಾಜಿನ್ ಮಾಡ್ರಿ, 15-20 ಸಾವಿರ ಜನ 3 ದಿವಸದಿಂದ ಊಟ ಮಾಡಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಮೊದಲು ಕುಂದ್ರಿಸ್ತಾನೆ ಅವ್ರಿಗೆ. ನಾನೇನಾದ್ರೂ ಈಗ ಅದ್ಭುತ ಮಾಡ್ಬಿಟ್ರೆ ಇವರೆಲ್ಲ ಹರಿದು ದಿಕ್ಕಂಪಾಲಾಗ್ಬಿಡ್ತಾರೆ ಅವ್ರು. ಸೊ ಅವ್ರಿಗೆ ಸೈಲೆಂಟ್ ಆಗಿ ಕೂಡಿಸ್ತಾ ಇದ್ದಾರೆ, ಕೂತ್ಕೊಳ್ರಿ ಕೂತ್ಕೊಳ್ರಿ. ಇದು ಬಹಳ ಕಷ್ಟ, ಹೊಸುವಲ್ಲಿದ್ದಾಗ ಕೂತ್ಕೊಳ್ಳೋದು. ಹಲ್ಲೆಲೂಯಾ. ಹೊಟ್ಟೆ ಒಳಗಡೆ ಚೀರ್ತಿರ್ತದಲ್ಲ, ಅವಾಗ ಸೈಲೆಂಟ್ ಆಗಿ ಕೂತ್ಕೊಳ್ಳೋದು ಬಹಳ ಕಷ್ಟ. ಅದಕ್ಕೆ ಜೀಸಸ್ ಹೇಳ್ತಾ ಇದ್ದಾರೆ, ಕೂತ್ಕೊಳ್ರಿ. ಇವಾಗ ಅವ್ರು ಕೂತ್ಕೋತಾ ಇದ್ದಾರೆ. ಇವಾಗ ಯೇಸು ಸ್ವಾಮಿ ಕೈಯಲ್ಲಿ 5 ರೊಟ್ಟಿ 2 ಮೀನಿದೆ. ಎಷ್ಟಿದೆ? 5 ರೊಟ್ಟಿ 2 ಮೀನಿದೆ. ಯೇಸು ಸ್ವಾಮಿ ಮೊದಲನೇದಾಗಿ ಆತನಿಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಇಂಗ್ಲಿಷ್ ನಲ್ಲಿ ಬರೆಯಲ್ಪಟ್ಟಿದೆ ಏನಂದ್ರೆ ಹಿ ಗೇವ್ ಥ್ಯಾಂಕ್ಸ್. 11ನೇ ವಚನ. ತರುವಾಯ ಯೇಸು ಆ ರೊಟ್ಟಿಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಕೂತುಕೊಂಡವರಿಗೆ ಹಂಚಿಕೊಟ್ಟನು. ಅದರಂತೆ ಸಾಕು. ಮೊದ್ಲು ಅಲ್ಲಿ ದೇವರ ಸ್ತೋತ್ರ ಮಾಡಿ ಅಂತ ಇದೆ. ಇನ್ನು ಒಂದು ಮತ್ತಾಯನ ಬರೋ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಓದುವುದಾದರೆ, ಆ ರೊಟ್ಟಿಯನ್ನು ತೆಗೆದುಕೊಂಡು ಹಿ ಲುಕ್ಡ್ ಅಪ್ ಟು ಹೆವೆನ್. ಆತನು ಪರಲೋಕದ ಕಡೆಗೆ ನೋಡ್ತಾ ಇದ್ದಾನೆ. ಆ ಬಹಳ ಕಡಿಮೆ ಇದೆ ಅವರಲ್ಲಿ. ಅವರ ಒಂದು ಸಮಸ್ಯೆಗೆ ಬಗೆಹರಿಸಲಿಕ್ಕೆ ಅವರ ರಿಸೋರ್ಸ್ ಬಹಳ ಕಡಿಮೆ ಇದೆ. ಆದರೆ ಯೇಸು ಪರಲೋಕದ ಕಡೆಗೆ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡ್ರಿ, ನಮ್ಮ ಸುತ್ತಮುತ್ತ ನಮ್ಮ ಸಮಸ್ಯೆಗಳು ಬಹಳ ದೊಡ್ಡದಾಗಿರ್ಬೋದು. ಆ ಪರಿಸ್ಥಿತಿಗೆ ನೋಡಿದ್ರೆ ಎಲ್ಲ ನಮ್ಮ ಇದ್ದಂತ ನಂಬಿಕೆಯ ಜೋಶ್ ಟುಸ್ಪಟಕ ಆಗಿಬಿಡ್ತವೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಒಂದು ಪ್ರಿನ್ಸಿಪಲ್ ಅನ್ನು ಕಲಿಸ್ಕೊಡ್ತಾ ಇದ್ದಾರೆ. ಏನಂದ್ರೆ, ನಿಮ್ಮಲ್ಲಿ ಏನಿದೆ ಅದು ಪರಲೋಕ ಕಡೆಗೆ ಎತ್ತಿ ಅದನ್ನ ಥ್ಯಾಂಕ್ಸ್ ಹೇಳ್ರಿ ಎಂಬುದಾಗಿ. ಹಲ್ಲೆಲೂಯಾ. 10,000 ಸ್ಯಾಲ್ರಿ ಬರ್ತಾ ಇದೆಯೋ, 5,000 ಸ್ಯಾಲ್ರಿ ಬರ್ತಾ ಇದೆಯೋ, ರೆಂಟಲ್ ಇದೆಯೋ, ಏನೇ ಇರ್ಬೋದು ನಿನ್ನ ಲೈಫ್ ಅಲ್ಲಿ, ಅದಕ್ಕಾಗಿ ನಿನ್ನ ದೇವರಿಗೆ ಥ್ಯಾಂಕ್ಸ್ ಹೇಳು. ಹಲ್ಲೆಲೂಯಾ. ಜೀಸಸ್ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ದೇವರಿಗೆ. ಅಷ್ಟು 15-20 ಸಾವಿರ ಜನರ ಮಧ್ಯದಲ್ಲಿ ಒಬ್ಬ ಚಿಕ್ಕ ಹುಡುಗ ಆತನು ಕೊಡ್ತಾ ಇದ್ದಾನೆ. ಮೇ ಬಿ ಇವರೆಲ್ಲ ಏನಂದ್ರೆ ಯೋಚನೆ ಮಾಡಿರ್ಬೋದು, ಯಾರಿಗೆ ಸಿಗ್ತದೋ ಯಾರಿಗಿಲ್ಲೋ. ಆ 12 ಪೇತ್ರ ಅವರೆಲ್ಲ ಹೆಂಗಿದ್ರು ಅಂದ್ರೆ ಸರಿಯಾಗಿ ಊಟ ಮಾಡೋರಿದ್ರು ಅವರು. ಯೇಸು ಸ್ವಾಮಿ ಶಿಷ್ಯರು ಸಾಧಾರಣ ಇರ್ಲಿಲ್ಲ, ಅವ್ರು ಸರಿಯಾಗಿ ಊಟ ಮಾಡೋರಿದ್ರು. ಅದಕ್ಕೆ ಫಸ್ಟ್ ಹಬ್ಬ ದಿವಸ ನೋಡ್ರಿ ಹಿಂಗ್ ಊಟ ಮಾಡಿದ್ರು ಅಂದ್ರೆ ಅವರು 1 ತಾಸು ಕೂಡ ಪ್ರಾರ್ಥನೆ ಮಾಡಕ್ ಆಗ್ಲಿಲ್ಲ ಅವ್ರಿಗೆ. ಹಲ್ಲೆಲೂಯಾ. ಅವ್ರಿಗೆ ಈಗ ಶಿಷ್ಯರಿಗೆ ಏನಂತಂದ್ರೆ, ಈ ಎಲ್ಲ ಅವ್ರಿಗೆ ಕೊಟ್ಬಿಟ್ರೆ ನಮಗೇನ್ ಸಿಗ್ತದೆ?
ಈ ಶಿಷ್ಯರು ಯೇಸು ಸ್ವಾಮಿಯ ಡಿಸ್ಟ್ರಿಬ್ಯೂಟರ್ ಇದ್ರು. ಅವರು ಏನಿದ್ರು? ಅವರು ಡಿಸ್ಟ್ರಿಬ್ಯೂಟರ್ ಇದ್ರು. ಅವರು ಡಿಸ್ಟ್ರಿಬ್ಯೂಟ್ ಮಾಡೋದೇ ಅವ್ರ ಕೆಲಸ. ಅವ್ರಿಗೆ ಮೊದಲು ಊಟ ಸಿಗ್ಲಿಲ್ಲ. ಅವರು ಕೂಡ ಯೇಸು ಸ್ವಾಮಿ ಜೊತೆ 3 ದಿವಸ ಇದ್ರು. ಯೇಸು ಸ್ವಾಮಿ ಜೊತೆ ಬೆಟ್ಟವನ್ನು ಹತ್ತು ಕೂತ್ಕೊಂಡ್ರು. ಬಟ್ ಅವ್ರಿಗೆ ಮೊದಲು ಊಟ ಸಿಗ್ಲಿಲ್ಲ. ಜನರಿಗೆ ಸಿಕ್ತು ಅದು. ಅದಕ್ಕಿಂತ ಮುಂಚೆ ದೇವ್ರು ಏನ್ ಮಾಡ್ತಾ ಇದಾರೆ? ಥ್ಯಾಂಕ್ಸ್ ಕೊಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? 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 ಹಲ್ಲೆಲೂಯ. ಪ್ರತಿದಿನ ಥ್ಯಾಂಕ್ಸ್ ಹೇಳ್ರಿ. ದೇವ್ರೇ ಒಳ್ಳೆ ತಂದೆ ತಾಯಿ ಕೊಟ್ಟಿದೆ, ಅದಕ್ಕಾಗಿ ಥ್ಯಾಂಕ್ಸ್. ಅವ್ರು ಹೆಂಗೆ ಇರ್ಲಿ ಥ್ಯಾಂಕ್ಸ್ ಹೇಳ್ರಿ. ಹಲ್ಲೆಲೂಯ. ಒಳ್ಳೆ ಗಂಡ ಕೊಟ್ಟು, ಇದು ಬಹಳ ಕಷ್ಟ ಇದು, ಬಟ್ ಹೇಳ್ಬೇಕು. ಬಹಳ ಕಷ್ಟ. 5 ರೊಟ್ಟಿ 2 ಮೀನು ಅಷ್ಟು ಜನಕ್ಕೆ ಹಂಚದಂದ್ರೆ ಬಹಳ ಕಷ್ಟ. ಬಟ್ ಜೀಸಸ್ ಪರಲೋಕದ ಕಡೆಗೆ ನೋಡಿ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಹಲ್ಲೆಲೂಯ. ಅವ್ರ ಕಡೆ ನೋಡ್ತಾ ಇಲ್ಲ ಅವರು. ಅವ್ರ ಕಡೆ ನೋಡಿದ್ರೆ ಒಬ್ಬೊಬ್ಬರು ಒಂದೊಂದು ನೆಗೆಟಿವ್ ಮಾತು ಹೇಳಿರ್ಬಿಡ್ತಾರೆ ಅವ್ರು. ಆಗಂಗಿಲ್ಲ ಬಿಡು ಜೀಸಸ್, ಆಗಂಗಿಲ್ಲ ಇದು, ನೀ ಏನು ಬರೀ ಕಣ್ಣು ಕೊಡ್ಬೋದು, ಕಾಲು ಕೊಡ್ಬೋದು ಅಷ್ಟೇ, ಬಟ್ ಇದು ಊಟ ಮಾಡ್ಸಕ್ ಆಗಂಗಿಲ್ಲ, ಇದು ಬಹಳ ಲಿಮಿಟ್ ಮೀರಿದೆ ಅಂತ. ಬಟ್ ಜೀಸಸ್ ಅವ್ರು ಯಾರ್ದು ನೋಡ್ತಾ ಇಲ್ಲ. ಎಲ್ಲಿ ನೋಡ್ತಾ ಇದಾರೆ? ಹಲ್ಲೆಲೂಯ. ಅಂದ್ರೆ ಪರಲೋಕದಲ್ಲಿ ಯಾವುದೇ ಕೊರತೆ ಇಲ್ಲ. ಹಲ್ಲೆಲೂಯ. ಈ ಲೋಕದಲ್ಲಿ ನಮ್ಮ ಎಕನಾಮಿಕ್ ಪ್ರಾಬ್ಲಮ್ಸ್ಗಳು ಅದು ಇದು ಬಂದು ಎಲ್ಲ ಫೈನಾನ್ಸ್ ಕ್ರಾಶ್ ಆಗ್ಬೋದು, ಆದ್ರೆ ಪರಲೋಕದ ರಾಜ್ಯದಲ್ಲಿ ಯಾವುದೇ ಕೊರತೆ ಇಲ್ಲ. ಹಲ್ಲೆಲೂಯ. ಯಾವಾಗ ಥ್ಯಾಂಕ್ಸ್ ಕೊಟ್ಟು ಜೀಸಸ್ ಏನ್ ಮಾಡ್ತಾ ಇದ್ದಾರೆ? ಅದು ಮುರಿತಾ ಇದ್ದಾರೆ. ಹಲ್ಲೆಲೂಯ. ಕೇಳಿಸ್ಕೊಳ್ರಿ, ಥ್ಯಾಂಕ್ಸ್ ಗಿವಿಂಗ್ ವಿಲ್ ಬ್ರೇಕ್ ನ್ಯಾಚುರಲ್ ಲಿಮಿಟೇಷನ್ ಅಂಡ್ ಓಪನ್ ಫಾರ್ ಸೂಪರ್ ನ್ಯಾಚುರಲ್ ಲಿಮಿಟ್ಲೆಸ್ ಪ್ರೊವಿಷನ್. ಕೃತಜ್ಞತಾ ಸ್ತೋತ್ರ ನಮ್ಮ ಸ್ವಾಭಾವಿಕವಾದ ಲಿಮಿಟೇಷನ್ ಅನ್ನು ಮುರಿಯುವಂತದಾಗಿದೆ. ಅಸಾಧಾರಣವಂತ ಒದಗಿಸುವಿಕೆ ನಮಗೆ ಸಿಗುವಂತದಾಗಿದೆ. ಹಲ್ಲೆಲೂಯ. ಅದು ನ್ಯಾಚುರಲ್ ಬ್ರೆಡ್ ಆಗಿತ್ತು, ನ್ಯಾಚುರಲ್ ಫಿಶ್ ಆಗಿತ್ತು, ಅದು ನ್ಯಾಚುರಲ್ ಲಿಮಿಟೇಷನ್ ಅಲ್ಲಿ ಇತ್ತು. ಆದ್ರೆ ಥ್ಯಾಂಕ್ಸ್ ಗಿವಿಂಗ್ ಕೊಡುವಾಗ ಆ ನ್ಯಾಚುರಲ್ ಲಿಮಿಟೇಷನ್ ಬ್ರೇಕ್ ಆಗ್ತಾ ಇದೆ. ಹಲ್ಲೆಲೂಯ. ಈ ವರ್ಷದಲ್ಲಿ ನಿಮ್ಮ ಹೃದಯ ಥ್ಯಾಂಕ್ಫುಲ್ ಆಗಿರುವುದಾದರೆ ನಿಮ್ಮ ಎಲ್ಲ ನ್ಯಾಚುರಲ್ ಲಿಮಿಟೇಷನ್ ಅದು ಬ್ರೇಕ್ ಆಗುವಂತದಾಗಿದೆ ಯೇಸು ನಾಮದಲ್ಲಿ. ಆಮೇನ್ ಹೇಳಿ ದೇವರಿಗೆ ಚಪ್ಪಾಳೆ ತಟ್ರಿ. ಹಲ್ಲೆಲೂಯ. 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 ಆತನು ಥ್ಯಾಂಕ್ಸ್ ಹೇಳಿ ಮುರಿತಾ ಇದ್ದಾನೆ. ನ್ಯಾಚುರಲ್ ಲಿಮಿಟೇಷನ್ ಬ್ರೇಕ್ ಆಗ್ತಾ ಇದೆ. ಥ್ಯಾಂಕ್ಸ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ರಿ. ದೇವರಿಗೆ ಕೃತಜ್ಞತಾ ಸಲ್ಲಿಸಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ನಿಮ್ಮ ಎಲ್ಲ ನ್ಯಾಚುರಲ್ ಲಿಮಿಟೇಷನ್ ಅದು ಬ್ರೇಕ್ ಆಗುವಂತದಾಗಿದೆ. ಅದು ಹೇಗಾಗ್ತದೋ ತಲೆ ಕೆಡಿಸ್ಕೋಬೇಡ್ರಿ. ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆ ಒಬ್ಬ ಚಿಕ್ಕ ಹುಡುಗನಿಂದ ಸೊಲ್ಯೂಷನ್ ಬರ್ತದಂತ ಹೇಳಿ. ಹಲ್ಲೆಲೂಯ. ಈ ಕ್ರಿಸ್ಮಸ್ ಅಲ್ಲಿ ಕೂಡ ನಮಗೆ ಹಣ ಬೇಕಾಗಿತ್ತು, ಬಟ್ ಯಾರ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಅವ್ರ ಕಡೆಯಿಂದ ಬರಲಿಲ್ಲ. ಎಕ್ಸ್ಪೆಕ್ಟೇಷನ್ ಮಾಡದೇ ಇರೋ ವ್ಯಕ್ತಿಯಿಂದ ದೇವ್ರು ಏನ್ ಮಾಡಿದ್ರು? ಸಹಾಯ ಮಾಡಿದ್ರು. ಹಲ್ಲೆಲೂಯ. ಹಲ್ಲೆಲೂಯ. ಈ ಚಿಕ್ಕ ಹುಡುಗ ಆತನ ಕೈಯಲ್ಲಿ ಕೊಡುವಾಗ ದೇವರು ಸ್ತೋತ್ರ ಮಾಡಿ ಥ್ಯಾಂಕ್ಸ್ ಗಿವಿಂಗ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ಸ್ ಗಿವಿಂಗ್ ಇಸ್ ಅ ಸೈನ್ ಯು ಬಿಗ್ಯಾನ್ ಟು ನೋ ಗಾಡ್. ಕೃತಜ್ಞತಾ ಸ್ತೋತ್ರ ಒಂದು ಚಿಹ್ನೆ ಆಗಿದೆ, ನೀವು ದೇವರನ್ನು ತಿಳಿದುಕೊಳ್ಳಕ್ಕೆ ಪ್ರಾರಂಭ ಮಾಡಿದ್ದೀರಿ ಅಂತ ಹೇಳಿ. ಹಲ್ಲೆಲೂಯ. ನಿಮ್ಮ ಬಾಯಲ್ಲಿ ಕೃತಜ್ಞತಾ ಸ್ತೋತ್ರ ಇಲ್ಲ ಅಂದ್ರೆ ಯು ಡು ನಾಟ್ ನೋ ಗಾಡ್. ನೀವು ದೇವರನ್ನು ಇನ್ನೂ ತಿಳಿದುಕೊಂಡಿಲ್ಲ ಅಂತ. ಥ್ಯಾಂಕ್ಸ್ ಗಿವಿಂಗ್ ವಿಲ್ ಪ್ರಿಪೇರ್ ಯು ಟು ರಿಸೀವ್ and experience the abundance which God has provided in Christ Jesus. ಕೃತಜ್ಞತಾ ಸ್ತೋತ್ರ ನಿಮ್ಮನ್ನು ಹೆಚ್ಚಾಗಿ ಅನುಭವಿಸುವುದಕ್ಕಾಗಿ ಅದು ಸಿದ್ಧ ಮಾಡುವಂತದಾಗಿದೆ. ಕ್ರಿಸ್ತನಲ್ಲಿ ದೇವರು ನಮಗೆ ಏನೆಲ್ಲ ಕೊಡಲ್ಪಟ್ಟಿದ್ದಾರೋ ಅದನ್ನು ಥ್ಯಾಂಕ್ಸ್ ಹೇಳುವಾಗ ನೀವು ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಹಲ್ಲೆಲೂಯ. ಹಲ್ಲೆಲೂಯ. ಅದಕ್ಕಾಗಿ ನಿಮ್ಮ ಹೃದಯ ಕೃತಜ್ಞತೆಯಿಂದ ತುಂಬಿಸಲ್ಪಡಬೇಕಾಗಿದೆ. ಥ್ಯಾಂಕ್ಫುಲ್ ಹಾರ್ಟ್ ಇಂದ ಇರಬೇಕಾಗಿದೆ. ವೆನ್ ಯು ಬಿಗಿನ್ ಟು ಗಿವ್ ಥ್ಯಾಂಕ್ಸ್ ಫಾರ್ ವಾಟ್ ಯು ಹ್ಯಾವ್, ನಿಮ್ಮಲ್ಲಿ ಏನಿದೆಯೋ ಅದಕ್ಕಾಗಿ ನೀವು ಕೃತಜ್ಞತಾ ಸಲ್ಲಿಸುವಾಗ ಯು ವಿಲ್ ಬಿ ಬ್ಲೆಸ್ಡ್ ವಿತ್ ವಾಟ್ ಯು ಡು ನಾಟ್ ಹ್ಯಾವ್. ಹಲ್ಲೆಲೂಯ. ನಿಮ್ಮಲ್ಲಿ ಏನಿದೆಯೋ ಅದಕ್ಕಾಗಿ ನೀವು ಕೃತಜ್ಞತೆ ಸಲ್ಲಿಸ್ರಿ, ನಿಮಗೆ ಏನು ಬೇಕು ಅದು ಸಿಗುವಂತದಾಗಿದೆ. ಹಲ್ಲೆಲೂಯ. ಅವರ ಕಣ್ಣ ಎದುರುಗಡೆ ಅವರ ಅದ್ಭುತವನ್ನು ನೋಡಿದ್ರು, ಅದು ಮಲ್ಟಿಪ್ಲೈ ಆಯ್ತು ಅದು. ಹಲ್ಲೆಲೂಯ. ಹೇಗೆ ಹಂಚ್ತಾ ಹೋದ್ರು, ಹೇಗೆ ಹಂಚ್ತಾ ಹೋದ್ರು ಅದು ಮಲ್ಟಿಪ್ಲೈ ಆಯ್ತು, ಅದು ಇನ್ಕ್ರೀಸ್ ಆಗ್ತಾ ಹೋಯ್ತು. ಅದು ಪೇತ್ರ ಯೋಹಾನವರಲ್ಲಿ ಹೇಳಿರಲಿಲ್ಲ ಸ್ವಲ್ಪ ಇದೆಯಪ್ಪ ಸ್ವಲ್ಪ ತಿನ್ನು ಅಂತ ಹೇಳಿಲ್ಲ ಅವರು. ಒಂದೇ ಫಿಶ್ ತಿನ್ನು, ಒಂದೇ ರೊಟ್ಟಿ ತಿನ್ನು ಅಂತ ಹೇಳಿಲ್ಲ ಅವರು.
ಯಾವಾಗ ಜೀಸಸ್ ಕೈಯಲ್ಲಿ ಇರ್ತದೋ ಅದು ಯಾವಾಗ್ಲೂ ಅಬಂಡೆನ್ಸ್ ಆಗಿರುವಂತದ್ದಾಗಿದೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ ಅವರು ಹೊಟ್ಟೆ ತುಂಬಾ ತಿಂದು ತೃಪ್ತರಾದ್ರು ಅಂತ. ಯಾಕೆ? ಥ್ಯಾಂಕ್ಸ್ ಗಿವಿಂಗ್ ವಿಲ್ ಸ್ಯಾಟಿಸ್ಫೈ ಅಸ್. ಕೃತಜ್ಞತಾ ಸ್ತೋತ್ರ ನಮ್ಮನ್ನು ತೃಪ್ತಿಗೊಳಿಸುವಂತದ್ದಾಗಿದೆ. ನಾವು ಕೃತಜ್ಞತೆ ಸಲ್ಲಿಸುವುದಿಲ್ಲ, ಅದಕ್ಕಾಗಿ ನಾವು ಡಿಸ್ಸ್ಯಾಟಿಸ್ಫೈ ಆಗಿದ್ದೀವಿ. ಕೃತಜ್ಞತೆ ಇಲ್ಲ, ಡಿಸ್ಸ್ಯಾಟಿಸ್ಫೈ ಆಗಿದ್ದೀವಿ. ಒಬ್ಬ ನಮ್ಮ ಫ್ರೆಂಡ್ ಅಮ್ಮ ಇದ್ರು. ಆ ಅಮ್ಮ ಟೀಚರ್ ಆಗಿದ್ರು. ಅವರಿಗೆ ಗಂಡು ಮಕ್ಕಳು, ಹೆಣ್ಮಕ್ಕಳಿಲ್ಲ. ಆ ಅಮ್ಮ ಏನ್ ಮಾಡ್ತಾ ಇದ್ರು ಅಂದ್ರೆ, ಎವ್ರಿ ಡೇ ಇವ್ರಿಗೆ ಏನೇನ್ ಖರ್ಚು ಮಾಡಿದೀನಿ ಅಂತ ಬರಿತಾ ಇದ್ರು ಅವ್ರು. 10 ರೂಪಾಯಿ ಹಾಲು, 10 ರೂಪಾಯಿ ರೊಟ್ಟಿ, ಇವರಿಗೆ ಶೂಸ್ ತಂದಿದ್ದೀನಿ, ಫೀಸ್ ಕಟ್ಟಿದ್ದೀನಿ, ಇದೆಲ್ಲ ಬರಿತಾ ಇದ್ರು ಅವ್ರು. ಒಂದ್ಸಲ ಕೇಳಿದೆ, ಯಾಕೆ ಟೀಚರ್ ಇದೆಲ್ಲ ಬರಿತಾ ಇದ್ರಿ, ಇಷ್ಟೆಲ್ಲ ಬರಿತಾ ಇದ್ರಿ, ಇಲ್ಲಿಂದ ಏನೇನ್ ಮಾಡಿರಿ ಎಲ್ಲ ಬರಿತಾ ಇದ್ರಲ್ಲ, ನಿಮ್ ಮಕ್ಕಳಿಗೆ ತಾನೇ ಮಾಡ್ತಿರೋದು. ಈ ಮಕ್ಕಳು ದೊಡ್ಡವರಾದ ಬಳಿಕ ಕೇಳ್ತಾರೆ ನನಗೆ ಏನ್ ಮಾಡಿದೀಯ ಅಂತ ಹೇಳಿ. ಅವಾಗ ನನಗೆ ನೆನಪಿರಂಗಿಲ್ಲ నేనేನ್ ಮಾಡೀನಿ ಅಂತ ಹೇಳಿ. ಹಲ್ಲೆಲೂಯಾ. ಮಕ್ಕಳು ಕಂಪೇರ್ ಮಾಡ್ತಾರೆ, ಆ ತಂದೆ ತಾಯಿಗಳು ನನಗೆ ಹಿಂಗ್ ಕೊಡಿಸಿದ್ರು, ಆ ತಂದೆ ತಾಯಿಗಳು ಅದು ಮಾಡಿದ್ರು, ಅವ್ರ ಮಮ್ಮಿನೇ ಬಹಳ ಸೂಪರ್ ಆಗಿದ್ದಾರೆ, ಅವ್ರ ಪಪ್ಪನೇ ಬಹಳ ಸೂಪರ್ ಆಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ಸ್ ಗಿವಿಂಗ್ ವಿಲ್ ಸ್ಯಾಟಿಸ್ಫೈ ಯು. ನಿನಗೆ ಕೃತಜ್ಞತಾ ಸ್ತೋತ್ರ ನಿನ್ನ ಬಾಯಿಂದ ಬರುವಾಗ ನಿನಗೆ ಸ್ಯಾಟಿಸ್ಫೈ ಆಗ್ತದೆ, ತೃಪ್ತನಾಗ್ತೆ. ನಿನಗೆ ಕೃತಜ್ಞತೆ ಇಲ್ಲ ಅಂದ್ರೆ ನೀನು ವಿಕಾರಿಯಾಗಿ ಅಲಿತಿರ್ತೆ. ಯಾವಾಗ್ಲೂ ಬಾಯಿಂದ ಫಸ್ಟ್ ಬರೋದೇನಂದ್ರೆ ಏನಿಲ್ಲ 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 ಏನಿಲ್ಲ. ಸಾಂಗ್ ಇದೆಲ್ಲ ಏನಿಲ್ಲ. ಹಾಗಾಗಿ ಏನಿಲ್ಲ 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 ಅಂತ ಬರ್ತದ. ಹಲ್ಲೆಲೂಯಾ. ಇವರು ಕೂಡ ಅದೇ ಹೇಳಿದ್ರೆ ಏನಿಲ್ಲ, ಬರೀ ಕೇವಲ ಇಷ್ಟಿದೆ. ಆ ವಿಧವೆ ಸ್ತ್ರೀ ಕೂಡ ಹೇಳಿದ್ರು ಏನಿಲ್ಲ ಮನೆಯಲ್ಲಿ, ಬರೀ ಸ್ವಲ್ಪ ಎಣ್ಣೆ ಇದೆ, ಅಷ್ಟು ಸಾಕು ದೇವರಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಅನ್ಕೋಬಹುದು ನನಗೇನು ಟ್ಯಾಲೆಂಟ್ ಇಲ್ಲ, ನನಗೇನು ಗಿಫ್ಟ್ ಇಲ್ಲ, ನಾನು ಹೆಚ್ಚು ಓದಿದ್ರೆ ನನ್ನ ತಲೆಗೆ ಹತ್ತಂಗಿಲ್ಲ. ಕೆಲವ್ರಿಗೆ ಅನಿಸ್ತದೆ ನನ್ನಲ್ಲಿ ಏನಿದೆ ದೇವ್ರೆ. ಹಲ್ಲೆಲೂಯಾ. ನಿನಗೆ ದೇವರು ಸಮಯವನ್ನು ಕೊಟ್ಟಿದ್ದಾರೆ, ದೇವರು ನಿನಗೆ ಮಾತಾಡುವಂತ ಶಕ್ತಿಯನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಅದು ಎಲ್ಲ ಟೈಮ್, ಟ್ಯಾಲೆಂಟ್, ಟ್ರೆಷರ್ಸ್ ಅದು ದೇವರಿಗಾಗಿ ನಾವು ಕೃತಜ್ಞತೆ ಸಲ್ಲಿಸುವಾಗ ನಮಗೆ ಏನ್ ಬೇಕೋ, ನಮಗೆ ಏನ್ ನೀಡಿದೆ ಅದು ಫುಲ್ಫಿಲ್ ಮಾತ್ರ ಆಗಂಗಿಲ್ಲ, ಅದು ಓವರ್ಫ್ಲೋ ಆಗ್ತದೆ, ಓವರ್ಫ್ಲೋ ಆಗುವಂತದ್ದಾಗಿದೆ. ಹಲ್ಲೆಲೂಯಾ. ಇವತ್ತು ನಮ್ಮ ಪರಿಸ್ಥಿತಿಗಳು ಬರಗಾಲದ ರೀತಿ ಇದೆಯಾ? ನಮ್ಮ ಎದುರುಗಡೆ ಅವರು ಅಡವಿಯಲ್ಲಿ ಜೀವಿಸಿದ ಹಾಗೆ ನಾವು ಕೂಡ ಅಡವಿಯಲ್ಲಿ ಜೀವಿಸ್ತಾ ಇದೀವ? ನಮ್ಮ ಎದುರುಗಡೆ ರಿಸೋರ್ಸ್ ಬಹಳ ಕಡಿಮೆ ಇದೆ, ಆದರೆ ನಮಗೆ ನೀಡ್ಸ್ ಬಹಳ ಇದೆ. ದೇವರು ನಮಗೆ ಒಂದು ಸೂಪರ್ ನ್ಯಾಚುರಲ್ ಪ್ರಿನ್ಸಿಪಲ್ ಅನ್ನು ಹೇಳ್ತಾ ಇದ್ದಾರೆ, ಅಂದ್ರೆ ಸ್ಟಾರ್ಟ್ ಗಿವಿಂಗ್ ಥ್ಯಾಂಕ್ಸ್ ಫಾರ್ ವಾಟ್ ಯು ಹ್ಯಾವ್. ನಿನ್ನ ಹತ್ರ ಏನಿದೆಯೋ ಅದಕ್ಕಾಗಿ ನೀನು ಸ್ತೋತ್ರ ಸಲ್ಲಿಸು. ಹಲ್ಲೆಲೂಯಾ. ನೀವು ಅನ್ಕೋಬಹುದು ನನಗೆ ಪಾರ್ಟಿಗೆ ಸೆಲೆಬ್ರೇಷನ್ ಹೋಗಕ್ಕೆ ಚೆನ್ನಾಗಿ ಬಟ್ಟೆ ಇಲ್ಲ, ಪರವಾಗಿಲ್ಲ, ಯಾವ್ದಿದೆ ಅದಕ್ಕಾಗಿ ಸ್ತೋತ್ರ ಸಲ್ಲಿಸು, ಥ್ಯಾಂಕ್ಸ್ ಹೇಳು. ಹಲ್ಲೆಲೂಯಾ. ಈ ಕ್ರಿಸ್ಮಸ್ ಅಲ್ಲಿ ಒಬ್ರು ಏನಿಲ್ಲ ಅಂದ್ರೆ 3 ಜೊತೆ ಸೂಟ್ ಹೊಲಿಸ್ಲಕ್ ಕೊಟ್ಟರು ಅವ್ರು. ಯಾಕೆಂದ್ರೆ ಥ್ಯಾಂಕ್ಸ್ ಗಿವಿಂಗ್. ಹಲ್ಲೆಲೂಯಾ. ಓವರ್ಫ್ಲೋ ಆಗ್ತಾ ಇದೆ. ಸರಿತ ಹೇಳ್ತಿಲ್ಲ, ನಾವು ಇನ್ನೂ ದೊಡ್ಡ ಅಲ್ಮಾರಿ ಬೇಕು, ಇನ್ನೂ ದೊಡ್ಡ ಅಲ್ಮಾರಿ ಬೇಕಂತ ಹೇಳಿ, ಬಟ್ ಜಗನೇ ಇಲ್ಲ ಮನೆಯಲ್ಲಿ. ಹಲ್ಲೆಲೂಯಾ. ಏನಿದೆ ಅದಕ್ಕಾಗಿ ನಾವು ಫಸ್ಟ್ ಥ್ಯಾಂಕ್ಸ್ ಹೇಳುವುದು ಹ್ಯಾಬಿಟ್ ಮಾಡಿಕೊಳ್ಳಬೇಕು, ಅಭ್ಯಾಸ ಮಾಡಿಕೊಳ್ಳಬೇಕು. ರೇಷನ್ ತಂದ್ರೆ ಅದಕ್ಕಾಗಿ ಥ್ಯಾಂಕ್ಸ್ ಹೇಳ್ರಿ. ಊಟ ಮಾಡ್ತಾ ಇದ್ರೆ ಅದಕ್ಕಾಗಿ ಥ್ಯಾಂಕ್ಸ್ ಹೇಳ್ರಿ. ಯಾಕಂದ್ರೆ ದೇವ್ರು ಹೇಳಿದ್ದಾರೆ, ನಿಮ್ಮ ಅನ್ನಪಾನಗಳ ಮೇಲೆ ನಾನು ಬ್ಲೆಸ್ ಮಾಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಯಾವಾಗ ಅದು ಬ್ಲೆಸ್ ಮಾಡಿ ನಾವು ಊಟ ಮಾಡುವಾಗ ನಿಮ್ಮ ಹೊಟ್ಟಿಗೆ, ನಿಮ್ಮ ಶರೀರಕ್ಕೆ ಸ್ವಲ್ಪ ಶಕ್ತಿ ಕೊಡ್ತದೆ. ಬಹಳ ಜನ ಊಟ ಮಾಡ್ತಾರೆ, ಬಟ್ ಊಟ ಮಾಡಿ 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 ರೋಗದಲ್ಲಿದ್ದಾರೆ. ಹಲ್ಲೆಲೂಯಾ. ಮತ್ತೆ ಹಾಸ್ಪಿಟಲ್ಗೆ ಹೋಗ್ತಾರೆ, ಅವ್ರು ಹೇಳ್ತಾರೆ ಊಟ ಕಡಿಮೆ ಮಾಡು ಅಂತೇಳಿ. ಈಗ ದುಡ್ಡು ಕೊಟ್ಟು ಊಟ ಕಡಿಮೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಕೆಲವೊಂದು ಟೈಮಲ್ಲಿ ದೇವ್ರು ಎಲ್ಲ ಹೇಳಿರ್ತಾರೆ, ಬಟ್ ನಾವು ಮಾಡಂಗಿಲ್ಲ. ಅದು ಹೋಗಿ ನಾವು ಅದಕ್ಕೆ ಬೆಲೆ ಕಟ್ಟದಾಗ್ಲೇನೆ ಅವಾಗ ನಾವು ಮಾಡಕ್ ಸ್ಟಾರ್ಟ್ ಮಾಡ್ತೇವೆ. ಥ್ಯಾಂಕ್ಸ್ ಗಿವಿಂಗ್ ಹೇಳ್ರಿ, ಅಲ್ಲಿ ಹೋಗೋದು ನೆಸೆಸರಿ ಆಗಂಗಿಲ್ಲ. ಹಲ್ಲೆಲೂಯಾ. ಥ್ಯಾಂಕ್ಸ್ ಗಿವಿಂಗ್ ಹೇಳಕ್ ಸ್ಟಾರ್ಟ್ ಮಾಡ್ರಿ. ನಮ್ಗೆ ಅನೇಕ ಸಂಗತಿಗಳು ಇಲ್ಲದೆ ಇರ್ಬೋದು ಇವಾಗ,
ಅನೇಕ ನೀಡ್ಸ್ ಇಲ್ದೇ ಇರ್ಬೋದು. ಇವಾಗ ವೆಹಿಕಲ್ ಬೇಕಾಗಿದೆ, ವೆಹಿಕಲ್ ಇಲ್ದೇ ಇರ್ಬೋದು. 2 ವೀಲರ್ ಬೇಕಾಗಿದೆ, ಇಲ್ದೇ ಇರ್ಬೋದು. ದೇವರೇ ಕಾಲ್ ಕೊಟ್ಟಿದೆ, ಅದಕ್ಕಾಗಿ ಸ್ತೋತ್ರ ಅಂತ ಹೇಳ್ರಿ. ಹಾಲೆಲೂಯ, ಹಾಲೆಲೂಯ. ಈ ಆಂಗಲ್ ಇಂದ ನಾವು ನೋಡುವಾಗ ನಮ್ಮ ಲೈಫ್ ಸ್ಯಾಟಿಸ್ಫೈ ಆಗಿರ್ತದೆ. ಹಾಲೆಲೂಯ. ನಮ್ಮ ಆಂಗಲ್ ಇಂದ ನೋಡಿದ್ರೆ, ಓ ಇವ್ರು ಇಷ್ಟು ಸೀರೆ ತಗೊಂಡ್ರಲ್ಲ, ಇವ್ರಿಗಿಂತ ಡಬಲ್ ನಾ ಸೀರೆ ತಗೋತೀನಿ. ಅವಾಗ ಹೆಣ್ಮಕ್ಳದ್ದು ಏನಂತಂದ್ರೆ, ಅವ್ರು ತಗೊಂಡಿದ್ದು ಪಾಪ ಹಬ್ಬಿಸ್ತಾರ, ಅದು ಒಳ್ಳೇದೇ. ಬಟ್ ರಿಸೀವ್ ಮಾಡಿಕೊಳ್ಳುವವರು ಅವ್ರು ಹಂಗೆ ತಗೊಳಂಗಿಲ್ಲ ಅವರು. ಹಲ್ಲೆಲೂಯಾ. ಸೊ ಅದ್ರ ಬದ್ಲಿ ಸುವಾರ್ತೆಯನ್ನು ಹಬ್ಬಸ್ರಿ, ಯೇಸುವಿನ ಬಗ್ಗೆ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಯೇಸು ಸ್ವಾಮಿ ಥ್ಯಾಂಕ್ಸ್ ಗಿವಿಂಗ್ ಮಾಡುವಾಗ ಆ ರೊಟ್ಟಿಯಲ್ಲಿರುವಂತ ಲಿಮಿಟೇಷನ್ ಮುರಿದು ಹಾಕ್ತಾ ಇದೆ. ನ್ಯಾಚುರಲ್ ಲಿಮಿಟೇಷನ್ ಮುರಿದು ಹಾಕ್ತಾ ಇದೆ. ನಮ್ಮ ನೀಡ್ಸ್ ಫುಲ್ಫಿಲ್ ಆಗ್ಬೇಕಂದ್ರೆ ನಮ್ಮ ಸ್ವಂತ ಶಕ್ತಿ, ನಮ್ಮ ಸ್ವಂತ ಬಲದಿಂದ ಅದು ಆಗುವುದಿಲ್ಲ. ನಮಗೆ ದೇವರ ಶಕ್ತಿ, ದೇವರ ಬಲ ಬೇಕಾಗಿರ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ಥ್ಯಾಂಕ್ಸ್ ಗಿವಿಂಗ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ರಿ. ಥ್ಯಾಂಕ್ಸ್ ಗಿವಿಂಗ್ ಈಸ್ ದ ಕೀ ಟು ಎಂಟರ್ ಇನ್ ಟು ದ ಸೂಪರ್ ನ್ಯಾಚುರಲ್ ಇನ್ಕ್ರೀಸ್ ಅಂಡ್ ಪ್ರಮೋಷನ್. ಹಲ್ಲೆಲೂಯಾ. Thanksgiving is the key to enter into the supernatural increase and promotion. Hallelujah. ಈ ವರ್ಷ ಅನೇಕರಿಗೆ ಅದು ಪ್ರಮೋಷನ್ ಆಗುವಂತದ್ದಾಗಿದೆ. ಈ ವರ್ಷ ಅನೇಕರು ಇನ್ಕ್ರೀಸ್ ಆಗುವಂತರಾಗಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ನೀವು ಅನ್ಬೋದು, ಈಗ ನನಗೆ ಜಾಬೇ ಇಲ್ಲ, ಎಲ್ಲಿದು ಪ್ರಮೋಷನ್, ಎಲ್ಲಿದು ಇನ್ಕ್ರೀಸ್ ಅಂತ ಹೇಳಿ. ಥ್ಯಾಂಕ್ಸ್ ಗಿವಿಂಗ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ರಿ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ನನಗೆ ಜಾಬ್ ನೀನು ಕೊಡ್ತಾ ಇದೆ, ಅದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ನೀನು ನನಗೆ ಇನ್ಕ್ರೀಸ್ ಮಾಡ್ತಾ ಇದೆ, ಅದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ನನಗೆ ಪ್ರಮೋಷನ್ ಬರ್ತಾ ಇದೆ, ಅದು ನಿನ್ನಿಂದ ಬರ್ತಾ ಇದೆ, ಅದಕ್ಕಾಗಿ ಸ್ತೋತ್ರ. ಹಾಲೆಲೂಯಾ. ಯಾವಾಗ ಸೂಪರ್ ನ್ಯಾಚುರಲ್ ಬರುವಂತದಾಗಿದೆಯೋ, ನ್ಯಾಚುರಲ್ ಲಿಮಿಟೇಷನ್ ಮುರಿಯುವಂತದಾಗಿದೆ. ಹಾಲೆಲೂಯಾ. ಯಾಕೆಂದ್ರೆ ದೇವರು ಬ್ಲೆಸ್ ಮಾಡುವುದಕ್ಕಿಂತ ಮುಂಚೆ, ಪ್ರಾಮಿಸ್ ಫುಲ್ಫಿಲ್ ಮಾಡುವುದಕ್ಕಿಂತ ಮುಂಚೆ ಆತ ನಮ್ಮನ್ನು ಪ್ರಿಪೇರ್ ಮಾಡುತ್ತಾನೆ, ಸಿದ್ಧಪಡಿಸ್ತಾನೆ. ಹಲ್ಲೆಲೂಯಾ. ಮ್ಯಾರೇಜ್ ಡಿಲೇ ಆಗ್ತಾ ಇರ್ಬೋದು, ಬಟ್ ಸಿದ್ಧರಾಗ್ರಿ. ಥ್ಯಾಂಕ್ ಯು ಲಾರ್ಡ್, ಐ ಆಮ್ ಪ್ರಿಪೇರಿಂಗ್. ನಾನು ಸಿದ್ಧ ಆಗ್ತಾ ಇದ್ದೇನೆ, ಈ ವರ್ಷದಲ್ಲಿ ನನಗೆ ಮ್ಯಾರೇಜ್ ಆಗ್ಲಿಕ್ಕಿದೆ. ನನಗಂದ್ರೆ ಯಾರ್ಯಾರಿಗೆಲ್ಲ ಆಗಿಲ್ಲ ಅವ್ರಿಗೆ ಮ್ಯಾರೇಜ್ ಆದ್ರೆ ಹೇಳ್ಬೇಡ್ರಿ ಮತ್ತೆ. ಥ್ಯಾಂಕ್ ಯು ಲಾರ್ಡ್, ನನಗೆ ಯಾರಿಗೆಲ್ಲ ಆಗಿಲ್ಲ ಅವ್ರು ಹೇಳ್ರಿ. ಯಾರಿಗೆಲ್ಲ ಆಗಿದೆ, ಆಗಿದ್ದಕ್ಕಾಗಿ ಸ್ತೋತ್ರ ಹೇಳ್ರಿ. ಹಲ್ಲೆಲೂಯಾ. ನಿಮಗೆ ಚಾನ್ಸ್ ಇಲ್ಲ ಇವಾಗ. ನೀವು ಚಾನ್ಸ್, ನಾನು ನೀನು ಚಾನ್ಸ್ ಕಳ್ಕೊಂಡ್ಬಿಟ್ಟಿವ, ಚೇಂಜ್ ಮಾಡಕ್ ಆಗಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಸೊ ಥ್ಯಾಂಕ್ಸ್ ಗಿವಿಂಗ್, ಥ್ಯಾಂಕ್ಫುಲ್ ಆಗಿರ್ಬೇಕು. ಥ್ಯಾಂಕ್ಸ್ ಗಿವಿಂಗ್ ಈಸ್ ದ ವೆಪನ್ ಟು ಡಿಸ್ಟ್ರಾಯ್ ದ ಸ್ಟ್ರಾಂಗ್ ಹೋಲ್ಡ್ಸ್ ಆಫ್ ಸೇಟನ್. ಸೈತಾನಿನ ಕೋಟೆ ಕೊತ್ತಲೆಗಳನ್ನು ಕೆಡವಿ ಹಾಕುವುದಕ್ಕಾಗಿ ಕೃತಜ್ಞತಾ ಸ್ತೋತ್ರ ಒಂದು ಆಯುಧ ಆಗಿದೆ. ಹಲ್ಲೆಲೂಯಾ. ಅದಕ್ಕಾಗೆ ದೇವರ ಸನ್ನಿಧಾನದಲ್ಲಿ ಬಂದಾಗ ಕೆಲವ್ರು ಹಿಂಗೆ ನಿಂತಿರ್ತಾರೆ ನೋಡ್ರಿ, ಅಳಗಾಡಂಗೆ. ನೀವೇನಾರ ಮಾಡ್ರಿ, ರೂಬೇನ್ ಎಷ್ಟನ ಹಾಡಾಡು, ಡ್ಯಾನ್ಸ್ ಮಾಡು, ಏನೇ ಮಾಡ, ಏನ್ ಮಾಡಂಗಿಲ್ಲ. ಹಲ್ಲೆಲೂಯಾ. ದೇವರ ಸನ್ನಿಧಾನ ಹಾಡ್ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಹಾಡ್ ಬರಂಗಾರ ಆಕ್ಟಿಂಗ್ ಮಾಡ್ರಿ. ಹಲ್ಲೆಲೂಯಾ. ಚಪ್ಪಾಳೆ ತಟ್ರಿ, ಕೈಗಳನ್ನ ಎತ್ತರಿ ದೇವರ ಸನ್ನಿಧಾನದಲ್ಲಿ. ಹಲ್ಲೆಲೂಯಾ. ಒಂದು ಹಾಡನ್ನ ಹಾಡಿದೆ ನೋಡ್ರಿ, ಏನು, ತಾಲಿ ಬಜಾವೋ, ನಾಚೋ ಗಾವೋ, ದೇಕೋ ಭಗ. ಹಾ, ಹಲ್ಲೆಲೂಯಾ. ಸೊ ನಾವು ಹಾಡಾಡುವಾಗ, ಸ್ತೋತ್ರ ಸಲ್ಲಿಸುವಾಗ ಅದು ಒಂದು ಆಯುಧ ಆಗಿದೆ. ಸೈತಾನಿನ ಕಾರ್ಯಗಳು ಮುರಿಯಲ್ಪಡ್ತವೆ. ಹಲ್ಲೆಲೂಯಾ. ಡೆವಿಲ್, ಸೈತಾನನೇ ನಿನ್ನ ನಿರಾಶೆ ತಂದಿರ್ಬೋದು, ಆದರೆ ಕರ್ತನಲ್ಲಿ ನಾನು ಸಂತೋಷ ಪಡುತ್ತೇನೆ, ನಾನು ಆನಂದ ಪಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಜೀಸಸ್ ಅದನ್ನು ತೆಗೆದುಕೊಂಡು ಆತನ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದಾನೆ, ಥ್ಯಾಂಕ್ಸ್ ಹೇಳ್ತಾ ಇದ್ದಾನೆ. ಸೊ ಅದನ್ನ ಅಭ್ಯಾಸ ಮಾಡಿಕೊಡ್ರಿ. ಥ್ಯಾಂಕ್ಸ್ ಹೇಳ್ರಿ. ಆಲಯಕ್ಕೆ ಬಂದಾಗ ಚಪ್ಪಾಳೆ ತಟ್ರಿ, ಕೈಗಳನ್ನೆತ್ತರಿ, ಕಾಲ್ಗಳನ್ನೆತ್ತರಿ. ಮೇ ಬಿ ಅವಾಗ್ಲೇ ನಿಮಗೆ ಹೀಲಿಂಗ್ ಆಗ್ಬೋದು, ಸ್ವಸ್ಥತೆ ಆಗ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಆ ನ್ಯಾಚುರಲ್ ಲಿಮಿಟೇಷನ್, ನಮ್ಮ ಮೈಂಡ್ ಸೆಟ್ ಲಿಮಿಟೇಷನ್ ಅದು ಮುರಿದು ಹಾಕಲ್ಪಡುವುದು, ಅದು ಕೃತಜ್ಞತಾ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಿಸ್ನೆಸ್ ಇದೆಯಾ, ಏನೇ ಆಗಿರ್ಬೋದು, ಪ್ರತಿಯೊಂದಕ್ಕಾಗಿ ಸಮಯ ತೆಗೆದುಕೊಳ್ರಿ. ಎವ್ರಿ ಡೇ ಥ್ಯಾಂಕ್ಸ್ ಹೇಳುವುದಕ್ಕಾಗಿ, ಥ್ಯಾಂಕ್ಸ್ ಹೇಳುವುದಕ್ಕಾಗಿ, ಆತನ ಉಪಕಾರಗಳನ್ನು ಸ್ಮರಿಸುವುದಕ್ಕಾಗಿ. ಹಲ್ಲೆಲೂಯಾ. ಅದಕ್ಕೆ ದಾವೀದನು ಹೇಳ್ತಾನೆ,
ಆತನು ಮಾಡಿರೋ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ ಎಂಬುದಾಗಿ. ದೇವರು ನಮ್ಮ ಜೀವಿತದಲ್ಲಿ ಎಷ್ಟು ಉಪಕಾರ ಮಾಡಿದ್ದಾರೆ. ಎಲ್ಲರಿಗಿಂತ ದೊಡ್ಡ ಅದ್ಭುತ ಏನು ಗೊತ್ತಾ? ರಕ್ಷಣೆ. ಹಲ್ಲೆಲೂಯಾ. ದೊಡ್ಡ ಅದ್ಭುತ ರಕ್ಷಣೆ. ಅದು ಗಿಫ್ಟ್, ಅದು ದೇವರಿಂದ ಕೊಡಲ್ಪಟ್ಟಿದೆ. ನಿಮ್ಮ ಆತ್ಮ ರಕ್ಷಿಸಲ್ಪಟ್ಟಿದೆ ಅದು. ಹಲ್ಲೆಲೂಯಾ. ನೀವು ಸತ್ತರು ಕೂಡ ಪರಲೋಕದಲ್ಲಿ ಹೋಗ್ತೀರಿ ಇವಾಗ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದ್ರು, ನಿನ್ನ 2 ಕಣ್ಣಿಟ್ಕೊಂಡು ನರಕಕ್ಕೆ ಹೋಗುವುದಕ್ಕಿಂತ ನೀನು 1 ಕಣ್ಣಿಟ್ಕೊಂಡು ಪರಲೋಕದಲ್ಲಿ ಹೋಗುವುದು ಶ್ರೇಷ್ಠ ಅಂತ ಹೇಳಿ. ಹಲ್ಲೆಲೂಯಾ. ಹಾಗೆ ಇವಾಗ ಕೊರತೆ ಇರ್ಬೋದು, ಮೇ ಬಿ ನಿನ್ನ ರೆಂಟಲ್ಲೇ ಇರ್ಬೋದು, ಏನೇ ಇರ್ಬೋದು. ಆ ಕೊರತೆಯ ಮಧ್ಯದಲ್ಲಿ ನೀನು ದೇವರಿಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸಬಹುದು. ಯೇಸು ಸ್ವಾಮಿ ಎಲ್ಲಿ ಕೃತಜ್ಞತಾ ಸ್ತೋತ್ರ ಸಲ್ಲಿಸಿದ್ರು? ಅರಣ್ಯದಲ್ಲಿ. ಎಲ್ಲರ ಕಣ್ಣಿಗೆ ಅದು ನ್ಯಾಚುರಲ್ ಆಗಿ ಏನು ಆಗಂಗಿಲ್ಲ, ಏನು ನಡೀತಾ ಇಲ್ಲ, ಏನು ಇಲ್ಲ ಅಂತ ಅನ್ಬೋದು. ಆದರೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸುವಾಗ ಅದು ಮಲ್ಟಿಪ್ಲೈ ಆಗುವಂಥದ್ದಾಗಿದೆ. ನಿಮ್ಮ ಬ್ಲೆಸ್ಸಿಂಗ್ ಮಲ್ಟಿಪ್ಲೈ ಆಗುವಂಥದ್ದಾಗಿದೆ. ನಿಮ್ಮ ಆಶೀರ್ವಾದ ಮಲ್ಟಿಪ್ಲೈ ಆಗುವಂಥದ್ದಾಗಿದೆ. ನೀವು ಕೊಡುವುದು ಅದು ಮಲ್ಟಿಪ್ಲೈ ಆಗುವಂಥದ್ದಾಗಿದೆ. ಹಲ್ಲೆಲೂಯಾ. ಅದನ್ನೇ ಈ ವರ್ಷ ನೀವು ನೋಡ್ಲಿಕ್ಕಿದ್ದೇವೆ. ಹಲ್ಲೆಲೂಯಾ. ಸೊ ಬಿ ಎ ಥ್ಯಾಂಕ್ಫುಲ್. ನಿಮ್ಮ ಹೃದಯ ಕೃತಜ್ಞತೆಯಿಂದ ತುಂಬಿಸಲ್ಪಡಲಿ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.